ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ್ ಅವರ ಮೃತದೇಹ ಈಗ ಪತ್ತೆಯಾಗಿದೆ. ಈ ಡೆತ್ ನೋಟ್ ಸ್ನೇಹಿತರಿಗೆ ನಾನು ಓದಿದ್ದು ಮರಣ ಪತ್ರ. ನಾನು ಮಾಡಿದ್ದ ಕೆಲಸಕ್ಕೆ ಕ್ಷಮಿಸ್ತೀರಿ ಅಂತ ಕೊನೆ ಸಾಲ ಬರ್ದಿರೋದು ಯಾರು ಇಲ್ಲ. ಕಾಫಿ ಡೇ ಖ್ಯಾತಿಯ ವಿ.ಜಿ. ಸಿದ್ಧಾರ್ಥ್ ಅವರು ಒಂದಷ್ಟು ಜನ ಕರ್ಕೊಂಡು ಮನಮೋಹನ್ ಸಿಂಗ್ ನ ಭೇಟಿ ಮಾಡ್ತಾರೆ. ಎಲ್ಲಾ ವಿಷಯ ಕೇಳಿದ ನಂತರ ಮನಮೋಹನ್ ಸಿಂಗ್ ಹೇಳ್ತಾರಂತೆ, ಎಲ್ಲ ಸರಿಯಪ್ಪ, ಇಷ್ಟು ಲೇಟಾಗಿ ಯಾಕೆ ಬಂದೆ ಅಂತ ಕೇಳಿದ್ರಂತೆ. ನಂತರ ಇಷ್ಟು ಒಳ್ಳೆ ಐಡಿಯಾ ಇದೆ, ಅದನ್ನ ಇಟ್ಕೊಂಡು ಇಷ್ಟು ನಿಧಾನವಾಗಿ ಯಾಕೆ ಬಂದೆ, ನಾನ್ ತಕ್ಷಣನೇ ಓಪನ್ ಮಾರ್ಕೆಟ್ಗೆ ತರ್ತೀನಿ ಕಾಫಿನ. ಅದಾದ ನಂತರ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಫಾರಿನ್ ಎಕ್ಸ್ಚೇಂಜ್ ತಂದು ಕೊಡುವ ಕಮಾಡಿಟಿಯಲ್ಲಿ ಕಾಫಿನೇ ಫಸ್ಟ್. ನವೆಂಬರ್ ದಾಟುವಷ್ಟರಲ್ಲಿ ಮಲೆನಾಡಲ್ಲಿ ಹೊಳೆಯಲ್ಲಿ ನದಿಲಿ ನೀರೇ ಇಲ್ದಂಗೆ ಆಗ್ತಾ ಇದೆ ಅಂದ್ರೆ ಭತ್ತ ಬೆಳೆಯೋದ್ ನಿಲ್ಸಿದ್ದೇ ಕಾರಣ. ಶುಂಠಿ ಅನ್ನೋದೊಂದು ಮಾರಕ ಬೆಳೆನ ಬೆಳೆದು ಇಡೀ ಮಲೆನಾಡನ್ನೇ ಒಂದು ವಿನಾಶದ ಅಂಚಿಗೆ ತಳ್ಳಿದ್ರು ಅಂತ ಹೇಳ್ಬೋದು. ಕೇರಳದಲ್ಲಿ ಯಾವಾಗ ಶುಂಠಿ ಬೆಳೆನ ಅಲ್ಲಿ ಬೆಳಿಲಿಕ್ಕೆ ಜಾಗನೇ ಇಲ್ಲ ಅನ್ನೋ ತರ ಇತ್ತು, ಅವರು ಮೆಲ್ಲಕ್ಕೆ ಕೊಡಗಿಗೆ ಬಂದ್ರು. ಆಮೇಲೆ ಎಲ್ಲಾ ಕಡೆಗೂ ಹಬ್ಬಿದ್ರು. ಇಡೀ ನೀರಲ್ಲಿದ್ದ ಜಲಚರ ವ್ಯವಸ್ಥೆನೇ ಬುಡಮೇಲಾಗಿ. ಇವತ್ತಿಗೆ ನಿಮಗೆ ಎರೆಹುಳು ಸಿಗ್ತಾ ಇಲ್ಲ, ಎಂತ ಆತಂಕದ ಸಂಗತಿ. ಏಡಿ ಇಲ್ಲ, ಮೀನಿಲ್ಲ. ಪಂಬಾ ನದಿ ಎಲ್ಲಿ ಮಲಿನ ಆಗುತ್ತೆ ಅಂದ್ರೆ ಶಬರಿಮಲೆಯಲ್ಲಿ ಆಗತ್ತೆ. ಶಬರಿಮಲೆಯಲ್ಲಿ ರಾಶಿ ರಾಶಿ ಬಟ್ಟೆಗಳನ್ನು ಬಿಸಾಕ್ತಾರೆ. ಆ ಬಟ್ಟೆನ ತೆಗಿಲಿಕ್ಕೆ ನೀರಿಗೆ ಹಾಕಿರೋ ಬಟ್ಟೆ ತೆಗಿಲಿಕ್ಕೆ ಅವ್ರು ಎಷ್ಟಕ್ಕೋ ಟೆಂಡರ್ ಕೊಡ್ತಾರಂತೆ, ಎಷ್ಟೋ ಲಕ್ಷಕ್ಕೋ ಕೋಟಿಗೋ ಟೆಂಡರ್ ಕೊಡ್ತಾರಂತೆ. ಸ್ನಾನ ಆದ್ಮೇಲೆ ಆ ಹಳೆ ಬಟ್ಟೆನ ತೆಗೆದು ಸಂಪ್ರದಾಯ ಅಂತ ನೀರಿಗೆ ಬಿಸಾಡೋದು. ಯಾವ ದೇವಸ್ಥಾನಕ್ಕೆ ಹೋದೋ ನದಿಗೆ ಬಿಸಾಕೋದು ಒಂದು ಕೆಟ್ಟ ಅಭ್ಯಾಸ ಇದೆ ಮನುಷ್ಯನಿಗೆ. ಅವನಿಗೆ ಪಾಪ ಸುತ್ತಗಳದ್ ಬಿಟ್ಟ ಪುಣ್ಯ ಬರಲ್ಲ. ಯಾರನ್ನು ಮೋಸಗೊಳಿಸುವ ಅಥವಾ ದಾರಿ ತಪ್ಪಿಸುವ ಉದ್ದೇಶ ನನ್ನದಾಗಿರಲಿಲ್ಲ. ಆದರೆ ಒಬ್ಬ ಉದ್ಯಮಿಯಾಗಿ ನಾನು ಸಂಪೂರ್ಣವಾಗಿ ವಿಫಲನಾಗಿದ್ದೇನೆ. ಇವು ನನ್ನ ಪ್ರಮಾಣಪೂರ್ವಕ ಮಾತುಗಳು. ಮುಂದೊಂದು ದಿನ ನೀವು ನನ್ನನ್ನು ಅರ್ಥ ಮಾಡ್ಕೋತೀರಿ ಮತ್ತು ಕ್ಷಮಿಸ್ತೀರಿ ಎಂಬ ವಿಶ್ವಾಸ ಇದೆ. ಈ ಡೆತ್ ನೋಟ್ ಸ್ನೇಹಿತರಿಗೆ ನಾನು ಓದಿದ್ದು ಮರಣ ಪತ್ರ. ಅಂದರೆ ಒಬ್ಬ ಕನ್ನಡದ ಉದ್ಯಮಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚೆ ಬರೆದ ಒಟ್ಟಾರೆ ಡೆತ್ ನೋಟ್ನ ಕೆಲವು ಆಯ್ದ ಸಾಲುಗಳು ನಾನು ಓದಿದ್ದು. ಈ ಡೆತ್ ನೋಟ್ನ ಬರೆದಿದ್ದು ಮುಂದೆ ಒಂದಿನ ನಿಮಗೆ ನಾನು ಯಾರು ಅಂತ ಅರ್ಥ ಆಗುತ್ತೆ ಮತ್ತು ನೀವು ನಾನು ಮಾಡಿದ್ದ ಕೆಲಸಕ್ಕೆ ಕ್ಷಮಿಸ್ತೀರಿ ಅಂತ ಕೊನೆ ಸಾಲು ಬರೆದಿರೋದು ಯಾರೂ ಇಲ್ಲ. ನಮ್ಮ ಕಾಫಿ ಡೇ ಖ್ಯಾತಿಯ ವಿ.ಜಿ. ಸಿದ್ಧಾರ್ಥ್ ಹೆಗಡೆ ಅವರು ಸ್ನೇಹಿತರೆ. ಕಾಫಿ ಡೇ ಸಿದ್ಧಾರ್ಥ್ ಅವ್ರ ಬಗ್ಗೆ ನಾನು ಏನು ಹೇಳೋದು, ಅವ್ರ ಕನ್ನಡಿಗರಿಗೆಲ್ರಿಗೂ ಬಹುತೇಕರಿಗೆ ಪರಿಚಯ ಅವರು ಅಲ್ವೇ, ಕಾಫಿ ಡೇ ನೋಡದೇ ಇರೋರು ಯಾರು. ಈ ಕಾಫಿ ಡೇ ಸಿದ್ಧಾರ್ಥ ಅವರ ಒಟ್ಟಾರೆ ಅವರ ಬೆಳವಣಿಗೆ, ಅವ್ರ ಹಿನ್ನೆಲೆ ಮತ್ತು ಅವ್ರ ದುರಂತ ಅಂತ್ಯ, ಒಟ್ಟಾರೆ ಆ ಎಂಪೈರ್ ಏನಿತ್ತಲ್ಲ ಕಾಫಿ ಡೇ ಎಂಪೈರ್ ಮತ್ತು ಸಿದ್ಧಾರ್ಥ ಅವರ ಬದುಕು, ಅದಷ್ಟನ್ನು ಸೇರಿಸಿ ಒಂದು ಅದ್ಭುತವಾದ ಪುಸ್ತಕ ಬಂದಿದೆ. ಆ ಪುಸ್ತಕದ ಹೆಸರು ಕಾಫಿ ಕಿಂಗ್ ಅಂತ ಹೇಳಿ, ಕಾಫಿ ಕಿಂಗ್ ಅಂತ ಪುಸ್ತಕದ ಹೆಸರು. ಈ ಪುಸ್ತಕ ಮೂಲ ಇಂಗ್ಲೀಷ್ನಲ್ಲಿ ರಚನೆ ಆಗಿರುವಂಥದ್ದು. ರುಕ್ಮಿಣಿ ರಾವ್ ಮತ್ತು ಪ್ರೊಸೇನ್ಜಿತ್ ದತ್ತ ಅವರು ಇಂಗ್ಲೀಷ್ನಲ್ಲಿ ಬರೆದ ಈ ಪುಸ್ತಕವನ್ನು ಕನ್ನಡಕ್ಕೆ ತುಂಬ ಸಮರ್ಥವಾಗಿ ಅನುವಾದ ಮಾಡಿದ್ದಾರೆ. ನಮ್ಮ ಹೆಮ್ಮೆಯ ಚಿಕ್ಕಮಗಳೂರಿನ ನಮ್ಮ ಗೆಳೆಯರಾದಂತಹ ಶ್ರೀ ಕಾರ್ತಿಕಾದಿತ್ಯ ಬೆಳಗೋಡವರು ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸೊ ಚಿಕ್ಕಮಗಳೂರಿನವರು, ಅವ್ರ ಮೂಲ ಅವರು. ನನ್ನ ತೇಜಸ್ವಿ ನಾಟಕ ಎಲ್ಲ ನೋಡಿದ್ದಾರೆ ಚಿಕ್ಕಮಗಳೂರಲ್ಲಿ. ಈ ಪುಸ್ತಕದ ಪ್ರಕಾಶಕರು, ಕನ್ನಡ ಆವೃತ್ತಿಯ ಪ್ರಕಾಶಕರು ನಮ್ಮ ಗೆಳೆಯ ನಂದೀಶ್ ಅವ್ರದ್ದು ಕಾನ್ಕೇವ್ ಮೀಡಿಯಾ ಅಂಥೇಳಿ ಅವ್ರದ್ದೊಂದು ಪಬ್ಲಿಷಿಂಗ್ ಹೌಸು, ಥಿಯೇಟ್ರ್ ಗ್ರೂಪು ಎಲ್ಲವೂ ಇದೆ. ಅವರು ಕಿರು ನಾಟಕೋತ್ಸವ ಮಾಡ್ತಿರ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಅವ್ರವ್ರ ಗೆಳೆಯರೆಲ್ಲರೂ ಸೇರ್ಕೊಂಡು ಭಾಳ ಚೆನ್ನಾಗಿರುತ್ತೆ. ಸೊ ರಂಗಭೂಮಿ ಗೆಳೆಯರು ನಾವೆಲ್ಲರೂ. ಸೊ ಈ ಥರದ ಒಂದು ಅದ್ಭುತವಾದ ಪುಸ್ತಕ ಮಾತಾಡೋಣ ನಾವು ಕಾರ್ತಿಕಾದಿತ್ಯ ಬೆಳಗೋಡವ್ರ ಜೊತೆಗೆ. ಒಟ್ಟಾರೆ ಹೇಗಿತ್ತು ಸಿದ್ಧಾರ್ಥ ಅವ್ರ ಬದುಕು, ಅವ್ರ ಪುಸ್ತಕದಲ್ಲಿ ಕಂಡುಕೊಂಡಿದ್ದಂಥದ್ದು ಏನೇನೋ ಕನ್ನಡಿಗರೆಲ್ಲರೂ ಕುತೂಹಲ ಇರುತ್ತೆ. ಸಿದ್ಧಾರ್ಥ ಅವರು ಯಾಕೆ ತೀರ್ಕೊಂಡ್ಬಿಟ್ರಲ್ಲ, ಸುದ್ದಿಗಳು ನೋಡಿರ್ತೀವಿ, ಏನೇನೋ ಊಹಾಪೋಹ ಇರುತ್ತೆ. ನಿಜಕ್ಕೂ ಅವ್ರ ಬದುಕಿನ ಒಳಗಡೆ ಏನಾಯಿತು, ಹೇಗೆ ಬೆಳೆದ್ರು ಅವರು, ಎಸ್.ಎಂ. ಕೃಷ್ಣ ಅವ್ರು ಅಳಿಯ ಅಂತ ಗೊತ್ತು, ಆದರೆ ಹೇಗೆ ಬೆಳೆದು ಬಂದರು ಎಲ್ಲವನ್ನೂ ನೋಡೋಣ. ಜೊತೆಗೆ ಅವ್ರ ಪರಿಚಯ ಹೇಳಬೇಕು ಅಂದರೆ ಅವರು ಅನೇಕ ಬೇರೆ ಬೇರೆ ಪುಸ್ತಕ ಬರೆದಿದ್ದಾರೆ ಕಾರ್ತಿಕಾದಿತ್ಯ ಅವರು. ಸರ್ ಹೇಳಿ ತೋರಿಸಿ ಸರ್, ತಮ್ಮ ಪುಸ್ತಕಗಳ ಬಗ್ಗೆ ಹೇಳಿ ಸರ್. ಇದು ನನ್ನ ಮೊದಲನೇ ಪುಸ್ತಕ, ಕಾಡು ಹಾದಿಯ ಜಾಡು ಹತ್ತಿ ಅಂತ. ಇದು ಸಣ್ಣ ಸಣ್ಣ ಕಥೆಗಳು, ಮೊದಲನೇ ಪ್ರಯತ್ನ, ಬರೆಯುವಂಥ ಮೊದಲನೇ ಪ್ರಯತ್ನ ಇದು. ಅದಾದ ನಂತರ ನೆಕ್ಸ್ಟ್ ಈ ಪುಸ್ತಕ ಒಂದು ಕಾಟಿಯರ ಹತ್ತಿರೋ ಇದು ನಕ್ಸಲಿಸಮ್ ಆಗಿರ್ಬೋದು ಅಥವಾ ಮತಾಂತರ, ಜಾತಿ ಪದ್ಧತಿಗಳು, ಈ ಥರದ್ದು ಮಲೆನಾಡು ಮೇಲೆ ಆಗ್ತಿರೋ ಈ ಟೂರಿಸಮ್ ಅನ್ನೋ ಒಂದು ಹೆಸರಲ್ಲಿ ಆಗ್ತಿರೋ ದಾಳಿ, ಈ ಥರದ ಎಲ್ಲ ವಿಷಯಗಳನ್ನು ಬೇಸಾಗಿಟ್ಕೊಂಡು ಬರೆದಂಥ ಕಥೆಗಳು. ಕಾಟಿಯರ ತಿರುವು ಒಟ್ಟು ಮಲೆನಾಡಲ್ಲಿ ನಡೆಯುತ್ತೆ, ಕಂಪ್ಲೀಟ್ ಮಲೆನಾಡಲ್ಲೇ ನಡೆಯುವಂಥದ್ದು ಕಥೆಗಳದು. ವೆರಿ ನೈಸ್. ಓಕೆ. ಇದು ಪ್ಯಾರಾಸೈಟ್ ಬಂದು ಒಂದು ದಾಟು ಬಳ್ಳಿ ಅಂತ ಒಂದು ವಿಶಿಷ್ಟವಾದ ಒಂದು ನಂಬಿಕೆ ಇದೆ ಪಶ್ಚಿಮ ಘಟ್ಟದಾದ ಈ ಭಾಗದಿಂದ ಆ ಭಾಗದ ತನಕ. ಬರೀ ಒಂದು ಊರಲ್ಲ, ಒಂದು ಪ್ರದೇಶದಲ್ಲ. ಆ ಬಳ್ಳಿ ದಾಟಿದ್ರೆ ಕಾಡಲ್ಲಿ ಹೋಗ್ತಿರುವಾಗ ಆ ಬಳ್ಳಿ ದಾಟ್ಬಿಟ್ರೆ ಆ ದಾಟ್ದವ್ರಿಗೆ ದಾರಿ ತಪ್ಪೋಗ್ಬಿಡುತ್ತೆ ಅನ್ನೋದೊಂದು ನಂಬಿಕೆ ಅದು. ಆ ಥರದ್ದು ಒಂದು ಇದನ್ನು ಸಬ್ಜೆಕ್ಟ್ ಇಟ್ಕೊಂಡು ನಾನು ಬೇರೆ ಒಂದಷ್ಟು ವಿಷಯಗಳನ್ನ ಹೇಳಬೇಕಿತ್ತು. ದಾಟು ಬಳ್ಳಿ ನಿಜಕ್ಕೂ ಏನು ಅಂತ, ಮಲೆನಾಡಲ್ಲಿ ಆಗ್ತಿರೋವಂಥ ಡಿಸ್ಟ್ರಕ್ಷನ್ಸು, ಕಮರ್ಷಿಯಲೈಸೇಷನ್ನು, ಇದನ್ನು ನಾನು ದಾಟು ಬಳ್ಳಿ ಅನ್ನೋ ಒಂದು ಇದನ್ನು ಇಟ್ಕೊಂಡು ಬರಿತಾ ಹೋದೆ.
ಇದು ಕಾದಂಬರಿ. ದಾಟು ಬಳ್ಳಿ ಹೇಗೆ ಆ ಬಳ್ಳಿಯನ್ನು ದಾಟ್ಬಿಟ್ರೆ ಕಾಡಲ್ಲಿ ದಾರಿ ತಪ್ಪೋಗುತ್ತೆ ಅಂತ ಒಂದು ನಂಬಿಕೆ ಇದೆಯಲ್ಲ, ಆ ರೀತಿ ಮಲೆನಾಡು ಹಿಂಗೆ ದಾರಿ ತಪ್ಪಿದೆ ಅನ್ನೋ ಕಥೆ ಅದು. ಪ್ಯಾರಾಸೈಟ್ ಅಂದರೆ ಪರಾವಲಂಬಿ ಅಲ್ವೇ? ಚೆನ್ನಾಗಿದೆ. ಇದು ಒಂದು ಕಾದಂಬರಿ. ಇದು ಓಕೆ. ಇದು ಜಮುನಾ ಮೆನ್ಷನ್ ಅಂತ ಅದಾದ್ಮೇಲೆ ಬರೆದದ್ದು. ಇದು ಕೂಡ ಕಥೆಗಳು, ಬಟ್ ಇದೊಂದು ಸ್ವಲ್ಪ ಬೇರೆ ರೀತಿಯ ಕಥೆಗಳು, ಸಾಮಾಜಿಕ ಇದನ್ನ ಇಟ್ಕೊಂಡು ಬರೆದಂತ ಕಥೆಗಳಿದು. ಓಕೆ ಓಕೆ. ಇಲ್ಲಿಂದ ಮುಂಬೈ ತನಕ ಟ್ರಾವೆಲ್ ಆಗುತ್ತೆ ಈ ಕಥೆ. ವೆರಿ ನೈಸ್ ಕಥೆಗಳು. ಇದು ಕೂಡ ಕಥೆಗಳೇ. ಆಮೇಲೆ ಓಕೆ. ಇದು ದೇವಭೂಮಿಯ ಮಹಾಪತನ ಅಂತ. ಇದು ರೀಸೆಂಟ್ ಆಗಿ ನಾನು ಟ್ರಾನ್ಸ್ಲೇಟ್ ಮಾಡಿದ್ದು. ಇಂಗ್ಲಿಷಲ್ಲಿ ಫ್ಲಡ್ ಅಂಡ್ ಫ್ಯೂರಿ ಅಂತ ಬಂದಿತ್ತು. ವಯನಾಡು ಅಥವಾ ಕೇರಳದಲ್ಲಿ 2018 ಏನು ಲ್ಯಾಂಡ್ ಸ್ಲೈಡ್ಸ್ ಫ್ಲಡ್ ಆಯಿತು, ಅದನ್ನ ಬೇಸಾಗಿ ಇಟ್ಕೊಂಡು ಬಿ ವಿಜು ಅಂತ ಟೈಮ್ಸ್ ಆಫ್ ಇಂಡಿಯಾದ ಚೀಫ್ ಎಡಿಟರ್ ಇನ್ ಕೇರಳ, ಅವರು ಕೇರಳದಿಂದ ಮಹಾರಾಷ್ಟ್ರ ತನಕ ಏನು ಪಶ್ಚಿಮ ಘಟ್ಟ ಇದೆ ಅಷ್ಟೂ ಪ್ರದೇಶಗಳಲ್ಲಾಗಿರುವಂಥ ವಿನಾಶ, ಮೈನಿಂಗು, ಈ ಥರದ್ದು ಏನೇನೋ ಸಮಸ್ಯೆಗಳು ಆಗ್ತಾ ಇದೆಯಲ್ಲ, ಕಲ್ಲು ಕ್ವಾರಿಗಳು, ಇದೆಲ್ಲದ್ರ ಮೇಲೂ ಡಿಟೈಲಾಗಿ ಸ್ಟಡಿ ಮಾಡಿ ಬರೆದಿದ್ದಾರೆ. ಇದನ್ನು ನಾನು ಕನ್ನಡಕ್ಕೆ ತಂದೆ. ಇದರಲ್ಲಿ ಒಂದು ಚಾಪ್ಟರ್ ನಾನೇ ಸ್ವಂತವಾಗಿ ಬರೆದಿದ್ದೀನಿ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೊಡಗಿನ ಮಾತ್ರ ಬರೆದಿದ್ದು. ಕೊಡಗು. ನಾನು ಅದಕ್ಕೆ ಚಿಕ್ಕಮಗಳೂರದ್ದು ಸೇರಿಸಿ ಬರೆದೆ. ವೆರಿ ನೈಸ್. ಸೊ ದೇವಭೂಮಿ ಮಹಾಪತನ ನೋಡಿ, ಇವ್ರ ಆಸಕ್ತಿ ಸಣ್ಣ ಕಥೆ, ಕಾದಂಬರಿ, ನಿಜವಾದ ಸಾಮಾಜಿಕ ದುರಂತಗಳು ಇದ್ರ ಸುತ್ತ ಇದೆ. ಅಂದರೆ ಒಟ್ಟಾರೆ ಸಾಮಾಜಿಕ ಮನಸ್ಥಿತಿ ಅವ್ರದ್ದು. ಪೂರ್ಣಾವಧಿ ಏನು ಮಾಡ್ತೀರಿ? ರೈಟ್ರ? ಇಲ್ಲ, ಕೃಷಿ, ವ್ಯಾಪಾರ. ಬರೀ ಮಾತಾಡೋಣ. ಜೊತೆಗೆ ಸಂಗ್ರಹ ಬುಕ್ಸ್ ಅಂತಲೂ ನಮ್ಮ ಗೆಳೆಯ ನಂದೀಶ್ ಅವ್ರದ್ದು ಪುಸ್ತಕ ಲೋಕ ಇದೆ, ಪುಸ್ತಕ ಮಳಿಗೆ ಇತ್ತು ಅವ್ರದ್ದು. ಕಾನ್ಕೇವ್ ಮೀಡಿಯಾ ಪಬ್ಲಿಷಿಂಗ್ ಹೌಸ್ ಕಮ್ ಥಿಯೇಟರ್ ಗ್ರೂಪ್ ಎಲ್ಲ ಇದೆ. ಸೊ ಅನೇಕ ಒಳ್ಳೊಳ್ಳೆ ಪುಸ್ತಕ ಇದೆ, ಅವ್ರ ವೆಬ್ಸೈಟ್ ಎಲ್ಲ ಇದೆ, ಆನ್ಲೈನೆಲ್ಲ ಇದ್ದಾರೆ. ಸೊ ನೀವು ತರಿಸ್ಕೋಬೋದು. ನಿಮ್ಮ ಈ ಪುಸ್ತಕ ಎಲ್ಲಿ ಸಿಗುತ್ತೆ ಹೇಳ್ಬಿಡಿ ನಮ್ಮ ಜನಕ್ಕೆ. ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ, ಇವ್ರದ್ದು ಹರಿವು ಅಲ್ಲಿ ಸಿಗುತ್ತೆ, ಕನ್ನಡ ಲೋಕದಲ್ಲಿ ಸಿಗುತ್ತೆ, ಸ್ವಪ್ನದಲ್ಲಿ, ಅಮೆಝಾನ್ ಅಲ್ಲಿ ಎಲ್ಲ. ಅಂಡ್ ಬಹಳ ಮುಖ್ಯವಾಗಿ ಈ ಸಂದರ್ಶನ ನಾವು ಮಾಡ್ತಿರುವಂಥದ್ದು ಹರಿವು ಬುಕ್ಸ್ ಪುಸ್ತಕ ಪ್ರಕಾಶಕರು ಮತ್ತು ಮಾರಾಟಗಾರರು ಬಸವನಗುಡಿ DVG ರಸ್ತೆಯಲ್ಲಿ ಇದ್ದಾರೆ, ಹರಿವು ಬುಕ್ಸ್ ಅಂತ. ಆ ಸಂಪರ್ಕ ಎಲ್ಲ ಹಾಕಿರ್ತೀನಿ ನಾನು. ತುಂಬಾ ವಿಶಿಷ್ಟವಾದಂತಹ ಕನ್ನಡ ಪುಸ್ತಕಗಳನ್ನ ಅವರು ಇಲ್ಲಿ ನಿಮಗೆ ಸಿಗೋಂಗೆ ಮಾಡಿದ್ದಾರೆ. ಬನ್ನಿ, ನೋಡಿ, ಮಕ್ಕಳು ಕರ್ಕೊಂಡು ತಗೊಳ್ಳಿ, ಖುಷಿ ಪಡಿ. ಎಲ್ಲೋ ಹೊರಗಡೆ ಹೋಗಿ ನೀವು ಬೇರೆ ಇನ್ನೇನಕ್ಕೋ ಹಣ ಖರ್ಚು ಮಾಡಿ ಸುಮ್ಮನೆ ವೃಥಾ ದಂಡ ಮಾಡೋ ಬದಲು ಪುಸ್ತಕದ ಅಂಗಡಿಗಳಿಗೆ ಬರೋ ಹವ್ಯಾಸನ ಮಕ್ಳಿಗೆ ಬೆಳೆಸಿ ನೀವು ಬೆಳೆಸ್ಕೊಳ್ಳಿ ಅಂತ ಕೇಳ್ಕೊತಾ ಬನ್ನಿ ಮಾತಾಡೋಣ. ಈ ನಮ್ಮ ಗೆಳೆಯರ ಜೊತೆಗೆ ಸ್ವಾಗತ. ಅದು ಶುರು ಮಾಡೋಣ ನಿಮ್ಮ ಪುಸ್ತಕದ ಬಗ್ಗೆ. ಅದಕ್ಕೆ ಮೊದಲು ತಮ್ಮದೊಂದು ಕಿರುಪರಿಚಯ ಇದೆ. ನಾನು ಕಾರ್ತಿಕ್ ಆದಿತ್ಯ ಅಂತ, ಊರು ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆ. ಇದೊಂದು ಬಿಸ್ನೆಸ್ ಇದೆ ಊರಲ್ಲಿ, ಕೃಷಿ, ಬರೆಯೋದೊಂದು ಹವ್ಯಾಸ ಇದೆ. ಹೇಗೆ ಬಂತು? ತೇಜಸ್ವಿನೇ, ಬೇರೆ ಏನೋ ಅಲ್ಲ, ಇನ್ಸ್ಪಿರೇಷನ್ ತೇಜಸ್ವಿ. ಜೊತೆಗೆ ನಾನು ತುಂಬಾ ಓದ್ತಿದ್ದು ಬೆಳಗೆರೆ ಮತ್ತೆ ಭೈರಪ್ಪ. ಬರೆಯುವಂತ ಇದು ಬಂದಾಗ ನನಗೆ ತೇಜಸ್ವಿನೇ ಇನ್ಸ್ಪಿರೇಷನ್. ಬರೆಯೋ ಒಂದು ಸ್ವಲ್ಪ ಶೈಲಿ ಕೂಡ ಅದನ್ನೇ ರೂಢಿಸ್ಕೊಂಡು ಬಿಗಿನಿಂಗ್ ಅಲ್ಲಿ, ಕಾಪಿ ಅಲ್ಲ, ಅದೊಂದು ಇನ್ಸ್ಪಿರೇಷನ್ ಅದು. ಯಾಕಂದ್ರೆ ತೇಜಸ್ವಿನೇ ಬರೀತಾರೆ ಅವನತಿ ಅಂತ ಒಂದು ಕಥೆನಲ್ಲಿ. ಈ ಸಮೃದ್ಧವಾದ ಜಿಲ್ಲೆಗಳಿದೆ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತೆ ಕೊಡಗು. ಇಲ್ಲಿ ನಿಮ್ಗೆ ಹೊಟ್ಟೆ ತುಂಬಿದ ತಕ್ಷಣ ಸೃಜನಶೀಲತೆ ಸತ್ತೋಗುತ್ತೆ ಅನ್ನೋ ಕಥೆ ಅದು ಅವನತಿ. ಸೊ ಅಂಥ ಒಂದು ಸಮೃದ್ಧವಾಗಿರೋ ಊರಲ್ಲಿ ಹುಟ್ಟಿ ನಿಮಗೆ ಪೆನ್ ಇಟ್ಕೊಳ್ಳೋ ಒಂದು ಹವ್ಯಾಸ, ಅದು ಭಾಳ ಅಪರೂಪ ಅದು. ಇದು ಇರ್ಬೋದು ಸರ್. ನಮ್ಮಲ್ಲಿ ಎಸ್ಪೆಷಲಿ ಇದರಲ್ಲಿ ನಮ್ಮ ಕಾಫಿ ಬೆಲ್ಟ್ ಏನಿದೆ, ಮಲೆನಾಡು ಜಿಲ್ಲೆ ಅಂತ ಹೇಳಿದರೆ ಸುಮಾರು ಜಿಲ್ಲೆಗಳಿದೆ. ಉತ್ತರ ಕನ್ನಡ ಜಿಲ್ಲೆಯಿಂದ ಹಿಡಿದು ಕೊಡಗಿನ ತನಕ ಬರ್ತದೆ, ಅರ್ಧ ಹಾಸನ ಬರುತ್ತೆ, ಹಾಸನ ಕೂಡ ಇದಾಗತ್ತೆ. ಆದರೆ ಕಾಫಿ ಬೆಲ್ಟ್ ಅಂತ ಏನಿದೆ, ಕಾಫಿ ಬೆಳೆಯುವಂಥ ಪ್ರದೇಶಗಳು, ಅದು ಮುಂಚೆಂದು ಒಂದು ಬೇರೆ ರೀತಿಯ ಜೀವನ ಶೈಲಿನ ಅವರು ರೂಢಿಸ್ಕೊಂಡು ಬಂದರು. ಅದು ಬ್ರಿಟಿಷನ್ ನೋಡಿ ಕಲ್ತಂಥ ಜೀವನ ಶೈಲಿ ಅದು. ಈ ಭಾಗದಲ್ಲಿ ಬ್ರಿಟಿಷ್ ತೋಟಗಳು, ದೊಡ್ಡ ದೊಡ್ಡ ತೋಟಗಳಿದ್ದು, ಅವ್ರ ಲೈಫ್ ಸ್ಟೈಲು ಅದನ್ನೆಲ್ಲ ನೋಡಿ ಜನ ಲಿಟ್ರೇಚರು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಅದಕ್ಕಿಂತ ಹೆಚ್ಚಾಗಿ ಬೇರೆ ರೀತಿಯ ಲೈಫ್ ಸ್ಟೈಲ್, ಬ್ರಿಟಿಷ್ ಲೈಫ್, ಯುರೋಪಿಯನ್ ಲೈಫ್ ಸ್ಟೈಲ್, ಇದನ್ನು ಕಾಪಿ ಮಾಡೋಕ್ಕೆ ಅಥವಾ ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಬಟ್ ಅದೇನೋ ಗೊತ್ತಿಲ್ಲ, ಮುಂಚೆಯಿಂದಲೂ ತೇಜಸ್ವಿ ಒಂದು ಕಡೆ ಬರೀತಾರೆ, ಚಿಕ್ಕಮಗಳೂರು ಜಿಲ್ಲೆ ಸಾಂಸ್ಕೃತಿಕವಾಗಿ ಬರಡು ಜಿಲ್ಲೆ ಅಂತ ಒಂದು ಕಡೆ ಇಲ್ಲೋ. ಅದೇ ಅವನತಿ ಕಥೆಲೆ ಅದು ಒಂದಷ್ಟು ಮಟ್ಟಿಗೆ ನಿಜ. ಕೆಲವೊಮ್ಮೆ ಯೋಚನೆ ಮಾಡಿದಾಗ ಒಳ್ಳೊಳ್ಳೆ ರೈಟರ್ಸು, ಬರಹಗಾರರಾಗಿರ್ಬೋದು, ಈ ಥರದವರು ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿದ್ದಾರೆ. ನಮಗೆ ದೊಡ್ಡ ಪ್ರಭಾವ ಬೀರೋದಂಥ ಜಿಲ್ಲೆ ಅಂದರೆ ಪಕ್ಕದಲ್ಲಿ ಶಿವಮೊಗ್ಗ ಇದೆ. ಎಲ್ಲ ಜ್ಞಾನಪೀಠ, ಎಲ್ಲ ಥರದ್ದು ರಾಷ್ಟ್ರಕವಿಗಳು, ಎಲ್ಲ ಥರದ್ದನ್ನು ಆ ಜಿಲ್ಲೆಯಿಂದ ಬಂದಿದ್ದಾರೆ. ಅದಕ್ಕೆ ನನಗನ್ಸೋದೇನೆಂದರೆ, ಅದು ಅವರಿಗೆ ದೊಡ್ಡ ಇನ್ಸ್ಪಿರೇಷನ್ ಕುವೆಂಪು ಮೊದಲಿಗೆ ಹೆಂಗೆ ಹೊರ ಜಗತ್ತಲ್ಲಿ ದೊಡ್ಡದಾಗಿ ಕಾಣಿಸ್ಕೊಂಡ್ರು, ಅವರ ಪ್ರಭಾವದಿಂದ ಅವರ ವಿದ್ಯಾರ್ಥಿಗಳು ಅಥವಾ ಅವರ ಊರಿನವರು ಬರೀಲಿಕ್ಕೆ ಶುರು ಮಾಡಿದ್ರು ಏನೋ ಅಂತ ಅನಿಸ್ತದೆ. ಬಟ್ ಆಮೇಲೆ ಜೀವನ ಶೈಲಿ ಅಂತ ನೋಡಿದಾಗ ಚಿಕ್ಕಮಗಳೂರು, ಶಿವಮೊಗ್ಗ ಮಧ್ಯೆ ತುಂಬ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಈ ಕಾಫಿ ಬೆಲ್ಟ್ ನಾನು ಹೇಳ್ತಿರೋ, ಚಿಕ್ಕಮಗಳೂರು ಜಿಲ್ಲೆಯಲ್ಲೇ 2 ಥರದ ಊರುಗಳಿದ್ದಾವೆ. ಅಡಿಕೆ ಬೆಳೆಯುವಂಥ ಒಂದು ಊರಿದೆ, ಕಾಫಿ ಮೇಜರ್. ಕಾಫಿ ಬೆಳೆಯುವಂಥ ಊರುಗಳಲ್ಲಿ ಸಾಹಿತ್ಯ ಅನ್ನೋದು ತುಂಬ ಕಮ್ಮಿ ಇದೆ. ನಾನೊಬ್ಬ ಮೂಡಿಗೆರೆ, ಆ ಪ್ರದೇಶದಿಂದ ಬಂದಿರೋನು, ಮತ್ತೆ ಈ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ.
ಸಾಹಿತ್ಯಿಕ ವಿಷಯಗಳು ಅಂತ ಬಂದರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ತೇಜಸ್ವಿ ಮೂಡಿಗೆರನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಅದೇ ಕಾರಣ ಇರ್ಬೋದು. ಅವರಿಗೆ ತೀರ್ಥಹಳ್ಳಿ ಭಾಗದಲ್ಲಿ ಹೋಗಿ ನೆಲೆಸಿದ್ರೆ ದಿನನಿತ್ಯ ಯಾರ್ದೋ ಡಿಸ್ಟರ್ಬೆನ್ಸು ಇದೆಲ್ಲ ಇದ್ದಿದ್ದರಿಂದ ಅವ್ರಿಗೆ ಮೂಡಿಗೆರಲ್ಲಿ ಯಾರ್ದು ಕಿರಿಕಿರಿ ಇಲ್ಲಪ್ಪ, ನನ್ನ ಪಾಡಿಗೆ ನಾನು ಏನೋ ಮಾಡಬೇಕು ಅಂದ್ಕೊಂಡಿದ್ದ ಹಾಗೆ ಜನ ಕೂಡ ಹಾಗೆ ಇದ್ರು. ತೇಜಸ್ವಿ ಬಗ್ಗೆ ಅಂತ ಬೆರಗೂ ಇರಲಿಲ್ಲ, ಆಮೇಲೆ ಓದೋ ಅಂತ ಇದು ಇರಲಿಲ್ಲ. ನನ್ಗನ್ಸೋ ಮಟ್ಟಿಗೆ ತೇಜಸ್ವಿ ತೀರ್ಕೊಂಡ ನಂತರ ತುಂಬ ಜನ ಅವ್ರನ್ನ ಓದಕ್ಕೆ ಶುರು ಮಾಡಿದ್ದಾರೆ. ಮುಂಚೆ ನಾವು ಕೂಡ ಕಾಲೇಜ್ ಡೇಸಲ್ಲಿ ವಿಪರೀತ ಓದ್ತಿದ್ರು, ತೇಜಸ್ವಿನ ಓದಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವತ್ತಿನ ದಿನಗಳಲ್ಲಿ ನಮಗೆ ಓದು ಅಂದರೆ ಲೈಬ್ರರೀಸ್, ಗ್ರಂಥಾಲಯಗಳಷ್ಟೇ. ಗ್ರಂಥಾಲಯಕ್ಕೆ ತೇಜಸ್ವಿ ಪುಸ್ತಕಗಳು ಬರ್ತಿರ್ಲಿಲ್ಲ. ಓ, ನೀವು ಬೇಕಾದ್ರೆ ನೋಡಿ, ನಾನಂತೂ ನೋಡಿಲ್ಲ ಗ್ರಂಥಾಲಯದಲ್ಲಿ ತೇಜಸ್ವಿ ಪುಸ್ತಕಗಳು. ನಾನು ನೋಡಿಲ್ಲ. ನಾನು ಎಲ್ಲ ಇವರನ್ನು ಅಲ್ಲೇ ಓದಿ, ಭೈರಪ್ಪನವರಿಂದ, ಕುವೆಂಪು ಅವರಿಂದ ಹಿಡಿದು ಭೈರಪ್ಪನವರಾಗಿರ್ಬೋದು, ಅನಾಕ್ರು ಆಗಿರ್ಬೋದು, ಬೇರೆ ಬೇರೆ ಇವರನ್ನು ಓದೋಕ್ಕೆ ಶುರು ಮಾಡಿದ್ದೆ ಲೈಬ್ರರಿ. ಯಾಕಂದ್ರೆ ನಮಗೆ ಪುಸ್ತಕ ಕೊಂಡು ಓದುವಷ್ಟು ಶಕ್ತಿ ಇರಲಿಲ್ಲ, ಜೊತೆಗೆ ಕೊಳ್ಳೋ ವ್ಯವಸ್ಥೆ ಕೂಡ ಇರಲಿಲ್ಲ. ಇವತ್ತಿಗೂ ನಮ್ಮ ಜಿಲ್ಲೆಯಲ್ಲಿ ಪುಸ್ತಕದ ಅಂಗಡಿ ಇಲ್ಲ. ಅದೊಂದು ಬೇಜಾರಿನ ಸಂಗತಿ ಅದು. ಹಾಗಾಗಿ ಈಗಾದರೆ ಎಲ್ಲ ಥರದ್ದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ, ಮನೆಗೆ ಬರುತ್ತೆ ಆರ್ಡರ್ ಮಾಡಿದ್ರೆ. ಅವತ್ತಿಗೆ ಏನೂ ಇಲ್ವಲ್ಲ, ಜೊತೆಗೆ ಪುಸ್ತಕಗಳನ್ನ ತಗೊಳ್ಳುವಷ್ಟು ಶಕ್ತಿ ಇರಲಿಲ್ಲ. ಹಾಗಾಗಿ ಲೈಬ್ರರಿ. ಆದರೆ ತೇಜಸ್ವಿ ಪುಸ್ತಕಗಳೇ ಸಿಗ್ತಾ ಇರಲಿಲ್ಲ. ನಾನು ನಿಜವಾಗ್ಲೂ ತೇಜಸ್ವಿನ ಓದಿದ್ದಲ್ಲಿ ಅಂದರೆ ಒಂದು ಟೆಕ್ಸ್ಟ್ ಇತ್ತು, ಸುಸ್ಮಿತಾ ಮತ್ತು ಹಕ್ಕಿಮರಿ ಅಂತ ಒಂದು PUC ಒಂದು ಪಾಠ ಇತ್ತು, ಅಷ್ಟೇ ಓದಿದ್ದು. ನನಗೆ ತೇಜಸ್ವಿ ಬಗ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಜ್ಞಾನೋದಯ ಆಗಿದೆ ಬೆಂಗಳೂರಿಗೆ ಬಂದ ಮೇಲೆ. ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಾಗ ಯಾರೋ ಒಬ್ರು ಹಿಂಗೆ ರ್ಯಾಂಡಮ್ ಆಗಿ ಮೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ದೆ. ಒಬ್ಬರು ಏಜ್ ಆದವರು ಕೂತಿದ್ರು. ಯಾವ್ರಪ್ಪ ನಿಂದು ಅಂತೆಲ್ಲ ಕೇಳಿದ್ರು. ಎಲ್ಲ ಕೇಳಿಕೊಂಡು ತೇಜಸ್ವಿ ಕಥೆ ಪುಸ್ತಕಗಳೆಲ್ಲ ಓದಿದ್ಯಾ ಅಂದರೆ, ನನಗೆ ಆ ಕ್ಷಣದಲ್ಲಿ ಒಂದು ಪುಸ್ತಕನೂ ಓದಿಲ್ಲ. ನಾನು ಏನೋ ತಡಬಡಾಯಿಸ್ದೆ, ಏನಪ್ಪ ನೀವು ಆ ಊರಲ್ಲಿ ಹುಟ್ಟಿರಿ, ತೇಜಸ್ವಿನೇ ಓದಿಲ್ವಲ್ಲ, ಏನು ಹುಡುಗ್ರಪ್ಪ ಅಂತ ಹೇಳಿ ಹೋದರು. ಅದಾಗಿ ಸ್ವಲ್ಪ ದಿನಕ್ಕೆ ತೇಜಸ್ವಿ ತೀರ್ಕೊಂಡ್ರು. ತೇಜಸ್ವಿ ತೀರ್ಕೊಂಡ ಸಮಯದಲ್ಲಿ ನನಗೆ ನಿಜವಾಗ್ಲೂ ಜ್ಞಾನೋದಯ ಆಗಿದ್ದ. ಆವಾಗ ಇಷ್ಟು ಜನ ಬಂದರು ತೇಜಸ್ವಿನ ನೋಡೋಕ್ಕೆ, ಜನಸಾಗರ ಮೂಡಿಗೆರೆಯಲ್ಲಿ. ಮೂಡಿಗೆರೆ ನಮ್ಮ ಜಿಲ್ಲೆ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ತುಂಬ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ದು 3 ವ್ಯಕ್ತಿಗಳಿದ್ದಾರೆ. ಮೊದಲನೇವರು BK ಸುಂದರೇಶ್ ಅಂತ ಒಬ್ಬರು ಕಮ್ಯುನಿಸ್ಟ್ ನಾಯಕರಿದ್ದರು. ಅವ್ರು ತೀರ್ಕೊಂಡಾಗ ತುಂಬ ದೊಡ್ಡ ಮಟ್ಟದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಜನ ಸೇರಿದರು. ಅಂದರೆ ಎಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದರು. ತುಂಬ ಒಳ್ಳೆ ಲೀಡರ್ಶಿಪ್ ಇತ್ತು. ಆ ಮನುಷ್ಯ ಇದ್ದಿದ್ರೆ ಇಷ್ಟೊತ್ತಿಗೆ ಜಿಲ್ಲೆನ ಎಲ್ಲಿಗೋ ತೊಗೊಂಡು ಹೋಗ್ತಿದ್ರು. ಇವತ್ತಿನ ರಾಜಕಾರಣಿಗಳು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ನಮ್ಮ ಜಿಲ್ಲೆಯಲ್ಲಿ. ಅದಾದಮೇಲೆ ತೇಜಸ್ವಿ ಅವರು, ಅದಾದಮೇಲೆ ಸಿದ್ಧಾರ್ಥ್. ಈ 3 ಹೆಸರನ್ನ ಚಿಕ್ಕಮಗಳೂರು ಜಿಲ್ಲೆ ಮರೆಯಲ್ಲ ಯಾವತ್ತು. ಆ 3 ಜನರ ಕೊಡುಗೆನೂ ತುಂಬ ಇದೆ. ಬೇರೆ ಬೇರೆ ದಿಕ್ಕಲ್ಲಿ, ಬೇರೆ ಬೇರೆ ನೆಲೆಗಟ್ಟಲ್ಲಿ 3 ಜನರ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಸಿದ್ಧಾರ್ಥ ಅವ್ರ ಕತೆಗೆ ಬರೋದಾದ್ರೆ, ನಿಮ್ಮ ಮೂಡಿಗೆರೆಯ ಮಣ್ಣಿನ ಮಗ, ಏನು ಅವ್ರ ಕಥೆ, ಎಲ್ಲಿಂದ ಶುರು ಆಗುತ್ತೆ ಅವ್ರ ಕತೆ? ಸಿದ್ಧಾರ್ಥ್ ಅನ್ನೋ ಒಂದು ಹೆಸರು ಮೊಟ್ಟ ಮೊದಲಿಗೆ ಎಲ್ರಿಗೂ ಗೊತ್ತಾಗಿದ್ದು ABC ಬಂದ ನಂತರ. ABC ಅಂದ್ರೆ ಅಮಾಲ್ಗಮೇಟೆಡ್ ಬೀನ್ ಕಾಫಿ ಟ್ರೇಡಿಂಗ್ ಕಂಪನಿ ಅಂತ ಫಸ್ಟ್ ಅವರೊಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಟ್ರೇಡಿಂಗಲ್ಲಿ, ಶೇರ್ ಬ್ರೋಕಿಂಗು, ಈ ಥರದ್ದು ವ್ಯವಹಾರಗಳಲ್ಲಿ ಇದ್ರು. ಗಂಗಾ ಹೆಗ್ಡೆ ಅವ್ರ ಮಗ ಅನ್ನೋದೊಂದು ಕೆಲವರಿಗೆ ಗೊತ್ತಿತ್ತು. ಅವ್ರ ತಂದೆ ಗಂಗಾ ಹೆಗ್ಡೆ ಅಂದರೆ ತುಂಬ ಪರಿಚಿತರು ಮೂಡಿಗೆರೆ ತಾಲೂಕಲ್ಲಿ ಅಥವಾ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಅವ್ರ ಮೂಲ ಮೂಡಿಗೆರೆಯವರೇ? ಹೌದು, ಎಲ್ಲ ಮೂಡಿಗೆರೆ ತಾಲೂಕೆ ಅವ್ರದ್ದು. ಅವರ ಮಗ ಅನ್ನೋದೊಂದು ಇತ್ತು. ಯಾಕಂದ್ರೆ ಗಂಗಾ ಹೆಗ್ಡೆ ಹೆಸರು ಮಾಡಿದ್ರಾ? ಗಂಗಾ ಹೆಗ್ಡೆ ಅವರು ಹೆಸರು ಅಂದ್ರೆ, ಹಿಂದೆ ಕಾಫಿ ವ್ಯಾಪಾರ ಏನಿತ್ತು ಅಥವಾ ನಮ್ಮ ರೈತರಲ್ಲಿ ಕಾಫಿ ಬೆಳೆಗಾರರಿಗೆ ಓಪನ್ ಮಾರ್ಕೆಟ್ ಇರಲಿಲ್ಲ ಕಾಫಿಗೆ. ಆ ಟೈಮಲ್ಲಿ ಒಂದು ದೊಡ್ಡ ಹೋರಾಟ ಕಟ್ತಾರೆ. ಅದರ ನೇತೃತ್ವ ವಹಿಸ್ಕೊಳ್ಳೋದು ಗಂಗಾ ಹೆಗ್ಡೆ ಅವರು ಮತ್ತು ತೇಜಸ್ವಿ ಅವರು. ಕಾಫಿ ಬೋರ್ಡ್ ವಿರುದ್ಧ ಕೋರ್ಟಿಗೆ ಹೋಗ್ತಾರೆ. ಈ ಥರದ್ದು ಏನೇನೋ ಒಂದಷ್ಟು ಇದಾಗುತ್ತೆ. ಅಂತಿಮವಾಗಿ ಮನಮೋಹನ್ ಸಿಂಗ್ ಹತ್ರಕ್ಕೆ ಸಿದ್ಧಾರ್ಥ್ ಅವ್ರು ಹೋಗ್ತಾರೆ. ಅವತ್ತಿನ ಕಾಲಕ್ಕೆ ಮನಮೋಹನ್ ಸಿಂಗ್ ಅವಾಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಆರ್ಥಿಕ ಮಂತ್ರಿ ಆಗಿದ್ರು. ಲಿಬರೇಷನ್ 92 ಏರಾ? ಎಸ್, 92 ಏರಾ. PVN ಟೈಮು. ಹೌದು ಹೌದು. ಆ ಟೈಮಲ್ಲಿ ಸಿದ್ಧಾರ್ಥ್ ಅವರು ಒಂದಷ್ಟು ಜನ ಕರ್ಕೊಂಡು ಮನಮೋಹನ್ ಸಿಂಗ್ನ ಭೇಟಿ ಮಾಡ್ತಾರೆ. ಅವತ್ತಿಗೆ ಅವರು SM ಕೃಷ್ಣ ಅವರ ಅಳಿಯ. ಆ ಟೈಮಲ್ಲಿ ಆ ಒಂದು ಕನೆಕ್ಷನ್ ಇರ್ಬೋದು. ಅದ್ರ ಮೇಲೆ ಹೋಗ್ತಾರೆ. ಅವರೊಂದು ಮಾತು ಹೇಳ್ತಾರೆ. ಅದನ್ನು ಸಿದ್ಧಾರ್ಥ್ ಒಂದು ಸ್ಪೀಚಲ್ಲಿ ಹೇಳಿದರೆ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಅದು IIM ಕಾನ್ಪುರ ಅಥವಾ IIM ಖರಗ್ಪುರ ಏನೋ ಇದೆ. ಅಲ್ಲಿ ಒಂದು ಸ್ಪೀಚಲ್ಲಿ ಅವ್ರು ಹೇಳ್ತಾರೆ. ಎಲ್ಲ ವಿಷಯ ಕೇಳಿದ ನಂತರ ಇವರು ಮನಮೋಹನ್ ಸಿಂಗ್ ಹೇಳ್ತಾರಂತೆ, ಎಲ್ಲ ಸರಿಯಪ್ಪ, ಇಷ್ಟು ಲೇಟಾಗಿ ಯಾಕೆ ಬಂದೆ ಅಂತ ಕೇಳಿದ್ರಂತೆ. ಇವರು ಕಾಫಿ ಓಪನ್ ಮಾಡ್ಕೊಂಡ್ರಂತೆ. ಕರೆಕ್ಟ್ ಟೈಮಿಗೆ ಬಂದೇನಲ್ಲ ಅಂತ. ಹಂಗಲ್ಲಪ್ಪ, ನಿನ್ನ ಹತ್ರ ಇಷ್ಟು ಒಳ್ಳೆ ಐಡಿಯಾ ಇದೆ, ಅದನ್ನ ಇಟ್ಕೊಂಡು ಇಷ್ಟು ನಿಧಾನವಾಗಿ ಯಾಕೆ ಬಂದೆ?
ನಾನು ತಕ್ಷಣವೇ ಓಪನ್ ಮಾರ್ಕೆಟಿಗೆ ತರ್ತೀನಿ ಕಾಫಿನ. ಇವರು ಅಷ್ಟು ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ, ಕಾಫಿಯಿಂದ ಎಷ್ಟು ಇದು ಬರ್ತಾ ಇದೆ, ಫಾರಿನ್ ಎಕ್ಸ್ಚೇಂಜ್ ಬರುತ್ತೆ, ಎಷ್ಟು ಲಾಭ ಇದೆ. ಅದಾದ ನಂತರ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಫಾರಿನ್ ಎಕ್ಸ್ಚೇಂಜ್ ತಂದು ಕೊಡುವ ಕಮಾಡಿಟಿಯಲ್ಲಿ ಕಾಫಿನೇ ಫಸ್ಟ್. ಓಪನ್ ಮಾರ್ಕೆಟ್ ಆದಮೇಲೆ ಅಲ್ಲಿ ತನಕ ನಾವು ಬೋರ್ಡ್ಗೆ ಮಾರಬೇಕಿತ್ತು. ಈಗ ಹೆಂಗಿತ್ತು ಅಂದರೆ ನಾನು ಚಿಕ್ಕವನಿದ್ದಾಗ ನಾನು ನೋಡಿದ್ದೀನಿ ಅದನ್ನು. ಕಾಫಿನ ಒಂಥರ ಈಗ ಈ ಗಂಧದ ಮರ ತೊಗೊಂಡು ಹೋಗ್ತಾರಲ್ಲ, ಒಂದು ಕಡ್ದು ತಗೊಂಡು ಹೋಗ್ತಾರಲ್ಲ, ಆ ಥರ ಅಷ್ಟು ಇದರಲ್ಲಿ ಒಬ್ಬರು ಅಧಿಕಾರಿ ಬಂದು ಅವರು ತರೋ ಒಂದು ವೆಹಿಕಲ್ಲು ಇಷ್ಟೇ ಟೈಮಿಗೆ ಇಷ್ಟು ಆ ಮನೆಗೆ ಬರಬೇಕು, ಅವರು ಇಷ್ಟು ಮೂಟೆ ತೊಗೊಂಡು ಹೋಗ್ತಾರೆ, ಇಷ್ಟು ಬ್ಯಾಗ್ಸ್. ಅದಾದಮೇಲೆ ಅವ್ರಿಗೆ ದುಡ್ಡು ರಿಲೀಸ್ ಆಗೋದಕ್ಕೆ ಒಂದಷ್ಟು ಸಮಯ, ಅದು ಪೂರ್ತಿ ದುಡ್ಡು ಕೊಡ್ತಾ ಇರಲಿಲ್ಲ. ಆಮೇಲೆ ಒಳ್ಳೆ ಬೆಲೆ ಕೂಡ ಇರಲಿಲ್ಲ. ಮಧ್ಯದಲ್ಲಿ ಯಾವುದೋ ಬೋನಸ್ ಕೊಡೋರು, ಇನ್ಯಾವಾಗಲೂ ದೀಪಾವಳಿಲಿ ಅರ್ಧ ರಿಲೀಸ್ ಮಾಡೋರು ಅಮೌಂಟು ಬೆಳೆಗಾರರಿಗೆ. ಇದರಿಂದಾಗಿ ಈ ಕಾಫಿ ಬೆಳೀತಿದ್ರು ಅಷ್ಟೇ ಬಿಟ್ಟರೆ ಅಂಥ ದೊಡ್ಡ ಶ್ರೀಮಂತಿಕೆ ಅಥವಾ ಎಂಜಾಯ್ಮೆಂಟನ್ನು ಬೆಳೆಗಾರರು ಕಂಡಿಲ್ಲ ಕಾಫಿ ಬೋಟ್ ಹಿಡಿತಲ್ಲಿದ್ದಾಗ. ಟಿಲ್ 90s. ಹೌದೌದು, ಟಿಲ್ 90s. ಈಗ ಒಂದು ಅಂದಾಜು ತೊಗೊಂಡ್ರೆ 100 ವರ್ಷದ ಇದು ತಗೊಳ್ಳಿ, 100 ವರ್ಷದಿಂದ ಬೆಳೀತಾ ಇದ್ರು. ಅದಕ್ಕಿಂತ ಹಿಂದೆ ಬ್ರಿಟಿಷ್ ಕಂಪನೀಸ್ ಮಾತ್ರ ಕಾಫಿ ತೋಟಗಳನ್ನ ಮಾಡ್ತಾಯಿದ್ರು. ಚಿಕ್ಕ ಚಿಕ್ಕ ಕಾಫಿ ತೋಟಗಳು ಇರಲಿಲ್ಲ ಅಂತ ಹೇಳ್ತಾರೆ 100 ವರ್ಷದ ಹಿಂದೆ, ಅಂದರೆ ಬ್ರಿಟಿಷ್ ಏರಾದಲ್ಲಿ. ಬ್ರಿಟಿಷ್ ಏರಾದಲ್ಲಿ. ಆ ನಂತರ ಈ ಲೋಕಲ್ ಇವರು ಬೆಳೀಲಿಕ್ಕೆ ಕೆಲವರು ಶುರು ಮಾಡೋರು, ಅಂದರೆ ದೊಡ್ಡ ಮಟ್ಟದಲ್ಲಿ ಮಾತ್ರ ಬೆಳೀತಿದ್ದವರು ಇದ್ರು. ಅಲ್ಲಿ ತನಕ ನಮ್ಮ ಮಲೆನಾಡಿನ ಮೂಲ ಬೆಳೆ ಬಂದು ಏಲಕ್ಕಿ. ಕಾಫಿಗಿಂತ ಮೊದಲು ಮೂಲ ಬೆಳೆ ಏಲಕ್ಕಿ. ಈಗ ಬ್ರಿಟಿಷ್ ಹುಡ್ಕೊಂಡು ಬಂದರು, ಕ್ಯಾಲಿಕಟ್ಗೆ ಬಂದ, ವಾಸ್ಕೋ ಡ ಗಾಮ ಬಂದ, ಇವೆಲ್ಲ ಕತೆ ಹೇಳ್ತಾರಲ್ಲ, ಅವ್ರು ಬಂದದ್ದೇ ಸ್ಪೈಸಸ್ಗೆ, ಕೇರಳಕ್ಕೆ. ಪಶ್ಚಿಮ ಘಟ್ಟದ ಒಂದು ಮೂಲ ಅಲ್ವಾ ಅದು. ಅಲ್ಲಿ ಕೂಡ ಲವಂಗ ಮತ್ತು ಏಲಕ್ಕಿ ಮತ್ತು ಕಾಳುಮೆಣಸೆ ತುಂಬ ದೊಡ್ಡ ಮಟ್ಟದ ಇದಿದ್ದು. ಇವತ್ತಿಗೂ ಕೇರಳದಲ್ಲಿ ಹೈಯೆಸ್ಟ್ ಇದರಲ್ಲಿ ಏಲಕ್ಕಿ ಬೆಳೀತಾರೆ. ನಮ್ಮಲ್ಲಿ ಹೋಯ್ತು ಏಲಕ್ಕಿ. ನಮ್ಮ ಕರ್ನಾಟಕದಲ್ಲಿ ಸಕಲೇಶ್ಪುರದಲ್ಲಿ ಏಷ್ಯಾದಲ್ಲೇ ದೊಡ್ಡ ಮಾರ್ಕೆಟ್ ಇದ್ದಿದ್ದು ಏಲಕ್ಕಿಗೆ. ಅದನ್ನೇ ತೇಜಸ್ವಿ ಜುಗಾರಿ ಕ್ರಾಸಲ್ಲಿ ತರ್ತಾರೆ ನೋಡಿ. ಏಲಕ್ಕಿನೇ ಸುತ್ತನೇ ಇದೆ. ಹೌದು, ಏಲಕ್ಕಿ ಸುತ್ತನೇ ಬರುತ್ತೆ ಅದು. ಹೌದು. ಬಟ್ ಕಾಯಿಲೆ ಒಂದು ಕಾರಣ, ಆಮೇಲೆ ಕೆಲಸಗಾರರ ಕೊರತೆ, ಆಮೇಲೆ ಬೆಲೆ ಬಿದ್ದೋಯ್ತು ಏಲಕ್ಕಿಗೆ, ಮಳೆ ಕಮ್ಮಿ ಆಗ್ತಾ ಬಂತು. ಇದೆಲ್ಲದರಿಂದಾಗಿ ಪಶ್ಚಿಮ ಘಟ್ಟದಲ್ಲಿ ಇದ್ದಂಥವ್ರು ಏನು ಮಾಡಿದ್ರು, ಏಲಕ್ಕಿ ಬದಲಿ ಕಾಫಿ ಬೆಳೆಯಕ್ಕೆ ಶುರು ಮಾಡಿದ್ರು. ಚಿಕ್ಕ ಚಿಕ್ಕ ತೋಟಗಳು. ಯಾವಾಗ ಮಳೆ ಕಮ್ಮಿ ಆಯಿತು ಅಂತ ಇವ್ರು ಕಾಫಿ ಬೆಳೆಯಕ್ಕೆ ಶುರು ಮಾಡಿದ್ರು, ಅದಕ್ಕೆ ಕಂಪೇರ್ ಮಾಡಿದ್ರೆ ಕಾಫಿ ಬೆಳೆ ಈಸಿ ಇತ್ತು. ಅದಕ್ಕೋಸ್ಕರ ಮರಗಳನ್ನು ತೆಗೆದ್ರು. ಕಾಡಿತ್ತು. ನಿಮಗೆ ಏಲಕ್ಕಿ ಬೆಳಿಬೇಕು ಅಂದರೆ ನೆರಳು ತುಂಬ ಬೇಕು. ಅದೆಲ್ಲ ಒಂದು ಇಂಟರ್ ಕನೆಕ್ಷನ್ಸ್. ನೀವು ಮರ ತುಂಬ ಚೆನ್ನಾಗಿದ್ದಾಗ ಮಣ್ಣಲ್ಲಿ ಮಾಯ್ಶ್ಚರ್ ಇರುತ್ತೆ. ಯಾವಾಗ ಮರ ತೆಗೆದ್ರು ನಿಮಗೆ ಡ್ರೈ ಆಗ್ತಾ ಬಂತು ಲ್ಯಾಂಡ್. ಕಾಫಿ ಬೆಳಿಲಿಕ್ಕೆ ಶುರು ಮಾಡಿದ್ರು. ಕಾಫಿ ಬೆಳ್ಕೊಂಡು ಏನು ಮಾಡಿದ್ರು, ಅತಿ ಮಳೆ ಆದಾಗ ಮಳೆಗೆ ಬೈಯಕ್ಕೆ ಶುರು ಮಾಡಿದ್ರು. ಸಿಕ್ಕಾಪಟ್ಟೆ ಮಳೆ ದಸಿಂದ ನಮಗೆ ಕಾಫಿ ಬೆಳೆಯೋಕೆ ಆಗ್ತಿಲ್ಲಪ್ಪ, ನಮಗೆ ಏನೋ ಪ್ಯಾಕೇಜ್ ಕೊಡಿ, ಅದು ಕೊಡಿ, ನಮ್ಮ ಲೋನು ಸಾಲ ಮನ್ನಾ ಮಾಡಿ, ಈ ಥರದೊಂದು ಕೂಗು ಶುರು ಆಯಿತು. ಬಟ್ ಕಾಫಿ ನಮ್ಮ ಮೂಲ ಬೆಳೆನೇ ಅಲ್ಲ. ಹಂಗೆ ನೋಡಿದ್ರೆ ಮೂಲ ಬೆಳೆ ಬಂದು ಏಲಕ್ಕಿ ಮತ್ತು ಭತ್ತ. ಯಾಕಂದರೆ ತೇಜಸ್ವಿ ಕತ್ತರಿಗಳಲ್ಲೂ ಬರುತ್ತಲ್ಲ ಭತ್ತ. ಹೌದು, ಸ್ವತಃ ತೇಜಸ್ವಿನೂ ಭತ್ತ ಬೆಳೀತಿದ್ರು. ಹೌದು. ಭತ್ತ ಎಲ್ಲರ ಮನೆಯಲ್ಲೂ ಭತ್ತ ಬೆಳೀತಿದ್ರು. ಒಬ್ಬನಿಗೆ 10 ಎಕರೆ ಇರ್ಬೋದು, 100 ಎಕರೆ ಇರ್ಬೋದು, ಕೆಲವೇ ಗುಂಟೆ ಕೂಡ ಇರ್ಬೋದು, ಅಷ್ಟರಲ್ಲೇ ಭತ್ತ ಬೆಳೀತಾ ಇದ್ರು. ಅಂದರೆ ಅನ್ನದ ಬೆಳೆ. ಆಮೇಲೆ ಭತ್ತ ಬೆಳೀತದ ಸಂದರ್ಭದಲ್ಲಿ ಎಲ್ಲದೂ ಸುಭಿಕ್ಷವಾಗಿತ್ತು. ಇವತ್ತಿಗೆ ಯಾಕೆ ನಿಮಗೆ ಅಕ್ಟೋಬರ್ ನವೆಂಬರ್ ದಾಟುವಷ್ಟರಲ್ಲಿ ಮಲೆನಾಡಲ್ಲಿ ಹೊಳೆಯಲ್ಲಿ ನದಿಲಿ ನೀರೇ ಇಲ್ದಂಗೆ ಆಗ್ತಾ ಇದೆ ಅಂದರೆ ಭತ್ತ ಬೆಳೆಯೋದು ನಿಲ್ಲಿಸಿದ್ದೇ ಕಾರಣ. ಹೇಗೆ? ಅದಕ್ಕೆ ಏನು ಸಂಬಂಧ? ನೀವು ನ್ಯಾಚುರಲ್ ರಿಸರ್ವೇರ್ ಭತ್ತದ ಗದ್ದೆಗಳು. ನಿಮಗೆ ಒಂಥರ ಈಗ ಭತ್ತ ಬೆಳೆಯುವಾಗ 3 ತಿಂಗಳು ನೀರನ್ನು ಕಟ್ ನಿಲ್ಲಿಸ್ತಾರೆ ಗದ್ದೆಯಲ್ಲಿ. ನೀರು ಅಂತರ್ಜಲ ಹೆಚ್ಚಾಗ್ತದೆ. ಇವತ್ತೇನಾಗಿದೆ, ಎಲ್ಲ ಗದ್ದೆಗಳನ್ನ ಒಂದೋ ಹಾಳು ಬಿಟ್ಟಿದ್ದಾರೆ, ಇಲ್ಲ ಅಡಿಕೆ ತೋಟಗಳು, ಕಾಫಿ ತೋಟಗಳು ಮಾಡಿದ್ದಾರೆ, ಅಥವಾ ಶುಂಠಿ ಅನ್ನೋದೊಂದು ಮಾರಕ ಬೆಳೆನ ಬೆಳೆದು ಇಡೀ ಮಲೆನಾಡನ್ನೇ ಒಂದು ವಿನಾಶದ ಅಂಚಿಗೆ ತಳ್ಳಿದ್ರು ಅಂತ ಹೇಳ್ಬೋದು. ಶುಂಠಿ ಬೆಳೆದ್ರೆ ಫಸ್ಟ್ ಆಫ್ ಆಲ್ ಶುಂಠಿ ಗದ್ದೆಯಲ್ಲಿ ಬೆಳೆಯುವಂತ ಬೆಳೆನೇ ಅಲ್ಲ. ಇದು ಇವತ್ತಿಗೂ ಮಲೆನಾಡಿನ ಜನರಿಗೆ ಅರ್ಥನೇ ಆಗಿಲ್ಲ. ಶುಂಠಿ ಒಂದು ಏರಿ ಜಾಗ, ಮಳೆ ಕಮ್ಮಿ ಇರುವಂತ ಜಾಗದಲ್ಲಿ ಶುಂಠಿ ಬೆಳೆಯುವಂಥದ್ದು. ಅಂದ್ರೆ ಒಣ ಪ್ರದೇಶದ ಬೆಳೆನದು. ಶೀತೋಷ್ಣ ಪ್ರದೇಶ. ಬಟ್ ನೀವು ಗದ್ದೆ ತರದ ಕೆಸರು ಜಾಗದಲ್ಲಿ ನಾವು ನಮ್ಮ ಕಡೆ ಗೊಸರು ಅಂತ ಹೇಳ್ತೀವಿ, ವಾಟರ್ ಶೆಡ್, ಅಲ್ಲಿ ಬೆಳೆಯೋ ಬೆಳೆನೇ ಅಲ್ಲ ಅದು. ಇವ್ರು ಏನ್ ಮಾಡಿದ್ರು, ಫಸ್ಟ್ ಕೇರಳದಿಂದ ಒಂದಷ್ಟು ಜನ ಬಂದ್ರು. ಕೇರಳದಲ್ಲಿ ಯಾವಾಗ ಶುಂಠಿ ಬೆಳೆನ ಬ್ಯಾನ್ ಆಯ್ತು, ಮತ್ತೆ ಅಲ್ಲಿ ಬೆಳಿಲಿಕ್ಕೆ ಜಾಗನೇ ಇಲ್ಲ ಅನ್ನೋ ಥರ ಆಯ್ತು, ಅವರು ಮೆಲ್ಲಕ್ಕೆ ಕೊಡಗಿಗೆ ಬಂದರು.
ಕೊಡಗಿಂದ ಸಕಲೇಶ್ಪುರ, ಅಲ್ಲಿಂದ ಈ ಕಡೆ ಮೂಡಿಗೆರೆ, ಆಮೇಲೆ ಎಲ್ಲ ಕಡೆಗೂ ಹಬ್ಬಿದ್ರು. ಇವ್ರು ಏನು ಮಾಡಿದ್ರು ಅಂದರೆ, ಅವ್ರು ಬಂದರು, ಎಲ್ಲ ಅವತ್ತಿಗೆ ಫ್ಯಾನ್ಸಿ ರೇಟ್ ಗದ್ದೆ ಮಾಡ್ತಾ ಇದ್ರು, ಭತ್ತ ಬೆಳೀತಾ ಇದ್ರು. ಈ ಕೇರಳದವ್ರು ಬಂದರು, ಎಕರೆಗೆ ಅವತ್ತಿನ ಕಾಲಕ್ಕೆ 35,000 40,000 ಇದು ಕೊಟ್ಟರು, ಏನು ಗುತ್ತಿಗೆ ಕೊಟ್ಟು ತಗೊಂಡೋಗಿ ಶುರು ಮಾಡಿದ್ರು ಒಂದು ವರ್ಷದ ಬೆಳೀಲಿಕ್ಕೆ. ಕೇರಳದವರು? ಹೌದು. ಎಷ್ಟು ವರ್ಷದಿಂದ ಇದು? ಒಂದು ಅಂದಾಜು 2000 ಪ್ರಾರಂಭ, ಒಂದು 25 ವರ್ಷದ ಹಿಂದೆ ಅಂದ್ಕೊಳ್ಳಿ. ಸೊ 25 ವರ್ಷದ ಹಿಂದೆನೂ ಭತ್ತ ಬೆಳೀತಿದ್ರು ಚಿಕ್ಕಮಗಳೂರು. 2010 ನನಗೆ ಅನ್ಸೋ ಮಟ್ಟಿಗೆ 2010ರಿಂದ ನಿಧಾನಕ್ಕೆ ಭತ್ತದ ಬೆಳೆ ಕಮ್ಮಿ ಆಗ್ತಾ ಬಂತು. ಒಂದು ಲಾಭದಾಯಕ ಅಲ್ಲ ಅಂತ, ಇನ್ನೊಂದು ಕಾರ್ಮಿಕರ ಕೊರತೆ, ಅದಂತೂ 100% ಅದು ಈಗಲೂ ಇದೆ. ಈ ಗದ್ದೆ ಕೆಲಸಗಳನ್ನು ಕಾಫಿ ತೋಟದ್ದು ಮತ್ತಾವುದೋ ಕೃಷಿ ಕೆಲಸದ ಥರ ಮಾಡ್ಲಿಕ್ಕೆ ಆಗಲ್ಲ ಲೇಬರ್ಸ್. ಅದು ಬೆಳಗ್ಗೆ 7:30-8 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಕೆಲಸ ಮಾಡುವಂಥ ಇದು ಕೃಷಿ. ಅದು ಭತ್ತ ಅಷ್ಟು ಮಾಡಿಲ್ಲ ಅಂದರೆ ನೀವು ಭತ್ತದ ಬೆಳೆದು ಏನೂ ಮಾಡ್ಲಿಕ್ಕಾಗಲ್ಲ. ಬಟ್ ಜನ ಅರ್ಥ ಮಾಡ್ಕೊಳ್ತಾ ಇದ್ದಿದ್ದ ಒಂದು ಸಂಗತಿ ಏನಂದರೆ, ಭತ್ತನ ನೀನು ಯಾಕೆ ಬರೀ ಆರ್ಥಿಕ ಬೆಳೆಯಾಗಿ ನೋಡ್ತಿದ್ಯಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಭತ್ತ ಅನ್ನದ ಬೆಳೆ. ಪ್ರತಿ ಮನೆಯಲ್ಲೂ ಭತ್ತ ಬೆಳೆದು ಅವರು ಬೆಳೆದಂಥ ಅಕ್ಕಿನ ಅವರೇ ತಿಂತಾ ಇದ್ರು. ಅಂಗಡಿಯಿಂದ ತರೋದಿರಲಿಲ್ಲ, ಕೆಮಿಕಲ್ ಇರಲಿಲ್ಲ. ನಾವೇನು ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಯಲ್ಲಿ ಭತ್ತ ಬೆಳೀತಿದ್ದದು ಅಥವಾ ಸುತ್ತಮುತ್ತ ನಾನು ನೋಡ್ತಿರುವಾಗ ಕೆಮಿಕಲ್ ಫರ್ಟಿಲೈಸರ್ಸ್ನ ಯಾರು ಯೂಸೇ ಮಾಡ್ತಿರ್ಲಿಲ್ಲ. ನೋ ಯೂರಿಯಾ, ನೋ DAP, ಏನೂ ಇಲ್ಲ. ಅವತ್ತಿಗೆ ಯಾರು ಕೆಮಿಕಲ್ ಫರ್ಟಿಲೈಸರ್ ಹಾಕ್ತಿದ್ದಾನೆ ಅವನು ಶ್ರೀಮಂತ. ಅವನನ್ನ ಎಲ್ಲರೂ ಒಂಥರ ಬೆರಗಲ್ ನೋಡೋರು, ಓ ಇವನು ಭತ್ತಕ್ಕೆ ಗೊಬ್ಬರ ಹಾಕ್ತೀಯಾನೆ ಅಂತ. ಸಹಜವಾಗಿ ಬಂದ್ಬಿಡೋದ? ಖಂಡಿತ ಎಲ್ಲ. ನೀವು ಕೊಟ್ಟಿಗೆ ಗೊಬ್ಬರ 100% ಹಾಕೋರು, ಹಾಕ್ತಿದ್ರು. ನಿಮಗೆ ಇವತ್ತು ಏನು ಸ್ಪ್ರೇ ಹೊಡಿತಾರೆ, ಈ ಕೃಷಿ ವಿಶ್ವವಿದ್ಯಾಲಯದವರು ಇಲಾಖೆಯವರು ಬಂದು ಸಜೆಸ್ಟ್ ಮಾಡ್ತಾರಲ್ಲ, ಎಲ್ಲದೂ ಕೂಡ ಭತ್ತದ ಗದ್ದೆಗಳನ್ನಷ್ಟೇ ಅಲ್ಲದೆ ಇಡೀ ಒಂದು ಜೀವವೈವಿಧ್ಯನ ನಾಶ ಮಾಡಾಕ್ತದೆ. ಯಾವಾಗ ಶುಂಠಿ ಬಂತೋ, ಶುಂಠಿ ಇಡೀ ನೀರಲ್ಲಿದ್ದ ಜಲಚರ ವ್ಯವಸ್ಥೆನೇ ಬುಡಮೇಲಾಗಿ. ಇವತ್ತಿಗೆ ನಿಮಗೆ ಎರೆಹುಳು ಸಿಗ್ತಾ ಇಲ್ಲ. ಎಂಥ ಆತಂಕದ ಸಂಗತಿ. ಏಡಿ ಇಲ್ಲ ನೀರಲ್ಲಿ, ಗದ್ದೆಯಲ್ಲಿ, ಇದರಲ್ಲಿ ಮೀನಿಲ್ಲ. ಭತ್ತ ಮಾಡೋಗಿತ್ತು. ಈ ಹೊಸ ನೀರು ಬಂದಾಗ, ಮಳೆ ನೀರು ಕೊಚ್ಕೊಂಡ್ ಬಂದಾಗ, ಹೌದು, ಏಡಿ ಬರೋದು, ಮೀನ್ ಬರೋದು, ಅದೆಲ್ಲ ಇತ್ತು. ನಿಮ್ ಚಿಕ್ಕಮಗಳೂರಲ್ಲಿ ಹೊಸಮೀನ್ ಹಿಡಿಯೋದು, ನೀರು ಹೊಸ ನೀರು ಹತ್ತಿದೆ ಅಂತ ತಳಭಾಗದ ಇದು ಹೊಳೆಯಿಂದ ಹೊಳೆ ನೀವು ಉಕ್ಕಿದಾಗ ಆ ನೀರು ವಾಪಸ್ ಬರುತ್ತೆ ಏರಿ ಕಡೆಗೆ. ಅವಾಗ ಹೊಳೆಯಲ್ಲಿದ್ದಂಥ ಮೀನುಗಳೆಲ್ಲ ಮೇಲ್ ಬರುವು, ಗದ್ದೆಗೆ ಬರೋವು. ಅವಾಗ ಅದನ್ನ ಹಿಡಿಯೋದೇ ಒಂದು ದೊಡ್ಡ ಸಂಭ್ರಮ. ಕುವೆಂಪು ಕಥೆಗಳೆಲ್ಲ ಅದನ್ನೇ ಹೇಳ್ತಾರೆ ಅವರು. ಅದೇ ಇದ್ದಿದ್ದು. ಇವತ್ತಿಗೆ ಮಳೆನೇ ಇಲ್ಲ. ಈ ವರ್ಷ ಮಳೆನೇ ಇಲ್ಲ. ಮೀನ್ ಹಿಡಿಯಕ್ಕೆ ಮೀನೇ ಇಲ್ಲ. ಶುಂಠಿ ಏನ್ ಮಾಡುತ್ತೆ ಹೇಳಿ? ಶುಂಠಿ ಭೂಮಿಗೆ ಅಥವಾ ಮಲ್ನ ಒಂದು ಶುಂಠಿಯಿಂದ ಏನೂ ತೊಂದರೆ ಇಲ್ಲ. ಆದರೆ ಶುಂಠಿಗೆ ಹಾಕಿದಂಥ ಕೆಮಿಕಲ್ಸ್ ಇದೆಯಲ್ಲ, ಆ ಕೆಮಿಕಲ್ಸ್ ಇಡೀ ಇದನ್ನೇ ವಿಷಕಾರಿ ಮಾಡಿ ಇಟ್ಟಿದೆ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ನನ್ನ ಮುಂಚಿನ ಪುಸ್ತಕ ಏನು ದೇವಭೂಮಿಯ ಮಹಾಪತನ, ಅದು ಸ್ಟಡಿ ಟೂರ್ಗೆ ಅಂತ ಕೇರಳಕ್ಕೆ ಹೋಗಿದೆ. ಫೀಲ್ಡ್ ವರ್ಕ್. ಅಲೆಪಿ, ಇವತ್ತೇನು ಎಲ್ಲರೂ ಅಲೆಪಿ ಅಂತ ಹೋಗ್ತಾರೆ. ಅಲೆಪಿಲಿ ಕುಡಿಯಕ್ಕೆ ನೀರೇ ಇಲ್ಲ ಸರ್. ಕುಟ್ಟನಾಡು ಅಂತ ಹೇಳ್ತಾರೆ. ಆ ಕುಟ್ಟನಾಡು ಪ್ರದೇಶ ಒಂದು 3 ಜಿಲ್ಲೆನೋ 4 ಜಿಲ್ಲೆ ಸೇರಿ ಒಂದು ಕುಟ್ಟನಾಡು ಅಂತ ಅದನ್ನ ಕರೀತಾರೆ. ಅದು ಕೇರಳದ ಅನ್ನದ ಬಟ್ಲು ಅಂತ ಕರೀತಾರೆ. ಹೈಯೆಸ್ಟ್ ಗದ್ದೆ ಬೆಳೀತಾರೆ. ಅದು ನಮ್ಮ ದೇಶದಲ್ಲೇ ಉದ್ದವಾದ ಸರೋವರ, ವೆಂಬನಾಡ್ ಲೇಕ್ ಅಂತ ಕರೀತಾರೆ, ವೆಂಬನಾಡ್ ಕೆರೆ ಅಂತ. ಆ ಕೆರೆ ಅಂಚಿನಲ್ಲಿ ಇರುವಂಥವ್ರು ಆ ಕೆರೆಯನ್ನ ಒತ್ತುವರಿ ಮಾಡಿ ಆ ಮಣ್ಣಲ್ಲಿ ಗದ್ದೆ ಬೆಳೀತಾರೆ. ಅಲ್ಲಿ ನೀವು ಒಂದು ಗದ್ದೆ ಪ್ರದೇಶಕ್ಕೆ ಹೋಗಿ ನಿಂತ್ಕೊಂಡು ಅಲ್ಲಿ ಒಬ್ಬ ರೈತ ಭತ್ತ ಬೆಳೆದವನ್ನ, ನಿನ್ನ ಇದು ಯಾವುದಪ್ಪ, ಇಲ್ಲಿ ಗದ್ದೆ ಯಾವುದು ಅಂದರೆ ಅವನು ಒಂದು ಮಾರ್ಕಲ್ಲಿ ತೋರಿಸ್ತಾನೆ, ನೋಡಿ ಸರ್ ಅದು ಆ ತೆಂಗಿನ ಮರದಿಂದ ಈ ತೆಂಗಿನ ಮರ ತನಕ ನಂದು ಗದ್ದೆ. ಆದರೆ ಯಾರದು ಕೂಡ ಪರ್ಮನೆಂಟ್ ಗದ್ದೆ ಅಲ್ಲ ಅದು. ಯಾರ ಹೆಸರಿಗೂ ಖಾತೆಗಳಿಲ್ಲ. ಕೆರೆನ ಒತ್ತುವರಿ ಮಾಡಿ ಬೆಳೆದಂಥದ್ದು. ಅದು ಜೋರು ಮಳೆ ಉಕ್ತು ಅಂದರೆ ಎಲ್ಲ ಅದು ಇದಾಗಿ ಹೋಗ್ತದೆ. ಅದೊಂದು ಸಾಹಸ. ಅದನ್ನು ನೀವು ಅದ್ರ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡ್ಬೋದು. ಆ ಸಾಹಸದ ಮೇಲೆ, ಆ ಭತ್ತ, ಆ ಗದ್ದೆ ಮಾಡೋ ಒಂದು ಪ್ರಕ್ರಿಯೆ ಇದೆಯಲ್ಲ, ಆಳಕ್ಕೆ ಹೋಗಿ 30 ಅಡಿ ಆಳಕ್ಕೆ ಹೋಗಿ ಅಲ್ಲಿಂದ ಇದ್ರದ್ದು ಫಲವತ್ತಾದ ಮಣ್ಣನ್ನು ಎತ್ತಾರೆ ಮೇಲೆ, ಕೆರೆದು ಎತ್ತಿ ಹೊರಗಡೆ ಹಾಕಿ ಆ ಒಂದು ಏರಿ ಮಾಡ್ಕೊಂಡು ಆ ಏರಿಯಿಂದ ಈಚೆಗೆ ಗದ್ದೆ ಬೆಳೀಲಿಕ್ಕೆ ಹೋಗ್ತಾರೆ. ಏರಿ ಹೈಟ್ ಮಾಡ್ಕೊಂಡು ಅಲ್ಲಿ ಒಂದು ಕೋಆಪರೇಟಿವ್ ಸಿಸ್ಟಮ್ ಅಲ್ಲಿ ಭತ್ತ ಬೆಳೀತಾರೆ. ಪಡಶೇಖರಮ್ಮ ಅಂತ ಅವರು ಮಲಯಾಳಮಲ್ಲಿ ಕರೀತಾರೆ. ಅಂದ್ರೆ ಸಹಕಾರಿ ತತ್ವ. ಒಬ್ಬ ವ್ಯಕ್ತಿಗೆ ಹೆಚ್ಚಂದ್ರೆ 5 ಎಕರೆ ಇದ್ದವನು ದೊಡ್ಡ ಮನುಷ್ಯ ಅಲ್ಲಿ. ಇನ್ನೆಲ್ಲ 1 ಎಕರೆ 2 ಎಕರೆ ಅರ್ಧ ಎಕರೆ ಅಷ್ಟರಲ್ಲಿ ಗದ್ದೆ ಬೆಳೀತಾರೆ. ಆದ್ರೆ ಗದ್ದೆ
ಬೆಳೆಯೋದ್ರ ಜೊತೆಗೆ ಅವರು ಯಾವ ಮಟ್ಟಿಗೆ ಅವರನ್ನು ಅವರೇ ಕೊಂದ್ಕೊಂಡಿದ್ದಾರೆ ಅಂದರೆ, ಇಡೀ ಗದ್ದೆಗೆ ಕೆಮಿಕಲ್ ಹಾಕಿ ಕೆಮಿಕಲ್ ಫರ್ಟಿಲೈಸರ್ಸು ಅದು ಇದು ಈ ಕಳೆನಾಶಕ ಕೀಟನಾಶಕ ಎಲ್ಲ ಹಾಕಿ ಅದನ್ನು ಇವ್ರು ಏನು ಮಾಡ್ತಾರೆ, ಅಲ್ಲೊಂದು ಬ್ಯಾರೇಜ್ ಕಟ್ತಾರೆ. ಗೌರ್ಮೆಂಟೇ ಬ್ಯಾರೇಜ್ ಕಟ್ಕೊಡುತ್ತೆ, ಈ ಸಮುದ್ರದ ನೀರು ಮಳೆಗಾಲದಲ್ಲಿ ಒಳಗೆ ಬರಬಾರ್ದು ಅಂತ. ಈಗ ಹೆಂಗೆ ನಮ್ಮ ಮಲ್ಪೆ ಗಂಗೊಳ್ಳಿ ಮಾಡ್ತಾರೆ. ಹೌದೌದು, ತೊಟ್ಟಪಳ್ಳಿ ಬ್ರಿಡ್ಜ್ ಬ್ಯಾರೇಜ್ ಅಂತ ಏನೋ ಹೇಳ್ತಾರೆ ಅದಕ್ಕೆ. ಆದರೆ ಅಲ್ಲೂ ಕೂಡ ರಾಜಕೀಯ ಬಂತು. ಅದು ಬಂದ ತಕ್ಷಣ, ಬ್ಯಾರೇಜ್ ಬಂದ ತಕ್ಷಣ ಅಲ್ಲಿ ಒಂದು ಕಾನೂನಿದೆ, ನೀವು ಈ ಬ್ಯಾರೇಜನ್ನು ಇಷ್ಟು ದಿನಗಳು ಮಾತ್ರ ಮುಚ್ಚಿಡಬೇಕು, ಆ ನಂತರ ಓಪನ್ ಇಡಬೇಕು ಅಂತ. ನೀರು ಹರಿಬೇಕು. ಈ ಒಳಗಿರೋ ನೀರು ಅಷ್ಟು ಸಮುದ್ರಕ್ಕೆ ಹೋಗಬೇಕು. ಆಗ ಸಮುದ್ರದ ನೀರು ಒಳಗಡೆ ಬಂದು ಇಲ್ಲಿ ಏನು ಕೆಮಿಕಲ್ಸ್ ಹಾಕ್ತಾ ಇದ್ರು ಅದನ್ನ ತಗೊಂಡು ಹೋಗುತ್ತೆ. ಉಪ್ಪು ನೀರು ಬಂದು ತಗೊಂಡು ಹೋಗುತ್ತೆ. ಇವ್ರೇನು ಮಾಡಿದ್ರು, ನಾವು 1 ಬೆಳೆ ಬೆಳೆಯಲ್ಲ 2 ಬೆಳೆ ಬೆಳಿತೀವಿ ಅಂತ 4 ತಿಂಗಳು ಬಿದ್ದಲು 8 ತಿಂಗಳು ಬಾಗ್ಲಾಕ್ಸಿದ್ರು. ಇವ್ರು ಏನು ಕೆಮಿಕಲ್ ಹಾಕಿದ್ರು ಅಷ್ಟು ಅಂತರ್ಜಲಕ್ಕೆ ಹೋಯ್ತು, ಒಳಗೋಯ್ತು. ನೀವು ನಂಬಲ್ಲ ಸರ್, ಇಡೀ ಆ ಊರಲ್ಲಿ ಒಬ್ರು ಮನೇಲಿ ಕುಡಿಯಕ್ಕೆ ನೀರಿಲ್ಲ. ನಾನು ಆ ಪ್ರತಿ ಊರುಗಳಲ್ಲಿ ತಿರ್ಗಾಡಿದ್ದೀನಿ. ಪ್ರತಿ ಮನೆಗೂ ಇದೇ ಬೆಂಗಳೂರಿನ ಒಂದು ಅಟ್ರಿ ಅಂತ ಒಂದು NGO ರೈನ್ ಹಾರ್ವೆಸ್ಟಿಂಗ್ ಮಾಡ್ಕೊಡ್ತಾ ಇದ್ದಾರೆ. ಎಲ್ಲರ ಮನೆ ಎದುರುಗಡೆ ಒಂದು ಟ್ಯಾಂಕ್ ಮಾಡಿ ಆ ಮಳೆ ನೀರನ್ನ ಸಂಗ್ರಹ ಮಾಡೋದು. ಬೇಸಿಗೆಯಲ್ಲಿ ಗೌರ್ಮೆಂಟ್ ಕುಡಿಯೋ ನೀರನ್ನ ಸಪ್ಲೈ ಮಾಡುತ್ತಂತೆ. ವಿಷನ ನೀವು ಔಷಧಿ ಅಂತ ಬಳಸ್ತಿರೋದೇ ದೊಡ್ಡ ದುರಂತ ನಮ್ಮಲ್ಲಿ. ಈಗ ನಮ್ಮಲ್ಲಿ ಕೃಷಿ ಇಲಾಖೆಯವರಾಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಸಜೆಸ್ಟ್ ಮಾಡ್ತಿರೋದು ಏನಂತ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅವರು, ಅಲ್ಲಿ ಕುಡಿಯಕ್ಕೆ ನೀರಿಲ್ಲ ಸರ್. ಸುತ್ತ 5 ನದಿ ಬಂದು ಸೇರುತ್ತೆ ಅಲ್ಲಿಗೆ. ಇಡೀ ಕೇರಳದಿಂದ ಬರೋ 5-6 ನದಿಗಳು ಆ ವೆಂಬನಾಡ್ ಲೇಕಿಗೆ ಸೇರುತ್ತೆ. ನೆಕ್ಸ್ಟ್ ಅದು ಕೊಚ್ಚಿನ್ ಹತ್ರ ಹೋಗಿ ಸಮುದ್ರಕ್ಕೆ ಸೇರೋಂಥದ್ದು. ಮನೆ ಹಿಂಗೆ ಕೈ ಹಾಕಿದ್ರೆ ನೀರು ಸಿಗುತ್ತೆ. ಅವರೆಲ್ಲ ಬೋಟಲ್ಲಿ ಓಡಾಡ್ತಾರೆ, ದಾರಿಗಳಿಲ್ಲ. ಎಷ್ಟೋ ಮನೆಗಳಿಗೆ ದಾರಿಗಳಿಲ್ಲ, ಚಿಕ್ಕ ಚಿಕ್ಕ ಬೋಟ್ ಇಟ್ಕೊಂಡು ಬೋಟಲ್ಲಿ ಓಡಾಡ್ತಾರೆ. ಆದರೆ ಆ ನೀರು ಕುಡಿಯೋಕ್ಕಾಗಲ್ಲ. ಎಲ್ಲರೂ ಇದನ್ನ ರೈನ್ ಹಾರ್ವೆಸ್ಟಿಂಗ್ ಮಾಡಿಕೊಂಡು ಆ ಟ್ಯಾಂಕ್ ನೀರನ್ನ ಕುಡಿಯಕ್ಕೆ ಬಳಸ್ತಾರೆ. ನೋಡಿ, 4-5 ನದಿಗಳು ಬಂದು ಸೇರುವ ಆ ಕೊಳ ಸರೋವರ ನೀರು ಕುಡಿಯೋಕ್ಕಾಗಲ್ಲ ಅಂದ್ರೆ ಅಲ್ಲಿ ಯಾವುದು ಜಲಚರನೂ ಇಲ್ಲ. ಆಲ್ಮೋಸ್ಟ್ ಹೋಗಿರುತ್ತೆ. ಕುಡಿಯೋಕ್ಕೆ ಇದಿಲ್ಲ ಅಂದಮೇಲೆ ಜಲಚರ ಎಲ್ಲಿಂದ ಇರುತ್ತೆ? ಇದು ಗಾಡ್ಸ್ ಓನ್ ಕಂಟ್ರಿ ಕತೆ. ದೇವ್ರ ನಾಡಂಗೆ. ಇದು ನಾನು ಒಂದು ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಪಂಬಾ ನದಿ ಬಂದು ಸೇರುತ್ತೆ. ಅಲ್ಲಿ ಪಂಬಾ ನದಿನ ನಾವು ಪಂಪ ಅಂತೀವಿ, ಅವರು ಮಲಯಾಳಮಲ್ಲಿ ಪಂಬಾ ಅಂತಾರೆ. ಪಂಬಾ ಈ ಶಬರಿಮಲೆ ಇದೆಯಲ್ಲ, ಪಂಬಾ ನದಿ ನೀರು ಕಪ್ಪಗೆ ಹೋಗುತ್ತೆ ಸರ್. ಪಂಬಾ ನದಿ ಎಲ್ಲಿ ಇದಾಗತ್ತೆ ಅಂದ್ರೆ ಮಲಿನ ಆಗುತ್ತೆ ಅಂದ್ರೆ ಶಬರಿಮಲೆಯಲ್ಲೇ ಆಗುತ್ತೆ. ಶಬರಿಮಲೆಯಲ್ಲಿ ರಾಶಿ ಬಟ್ಟೆಗಳನ್ನು ಬಿಸಾಕ್ತಾರೆ. ಆ ಬಟ್ಟೆನ ತೆಗಿಲಿಕ್ಕೆ ನೀರಿಗೆ ಹಾಕಿರೋ ಬಟ್ಟೆ ತೆಗಿಲಿಕ್ಕೆ ಅವ್ರು ಎಷ್ಟಕ್ಕೋ ಟೆಂಡರ್ ಕೊಡ್ತಾರಂತೆ. ಎಷ್ಟೋ ಲಕ್ಷಕ್ಕೋ ಕೋಟಿಗೋ ಟೆಂಡರ್ ಕೊಡ್ತಾರಂತೆ ಪ್ರತಿ ವರ್ಷ. ತಮಿಳ್ನಾಡಿಂದ ಬರ್ತಾರಂತ ತೆಗಿಯಕ್ಕೆ. ಬೆಳಗ್ಗೆನ ಸಂಜೆ ನೀರಲ್ಲಿ ನಿಂತ್ಕೊಂಡು ಆ ಬಟ್ಟೆನ ತೆಗೆದು ಹೊರಗಡೆ ಹಾಕೋದು. ಇವರು ಮಾಲಾಧಾರಿಗಳು ಸ್ನಾನ ಆದ್ಮೇಲೆ ಆ ಹಳೆ ಬಟ್ಟೆನ ತೆಗೆದು ಒಂದು ಅವ್ರದ್ದೇನೋ ಸಂಪ್ರದಾಯ ಅಂತ ನೀರಿಗೆ ಬಿಸಾಡೋದು. ಈ ಸಂಪ್ರದಾಯ ಶಬರಿಮಲೆ ಅಷ್ಟೇ ಅಲ್ಲ, ಎಲ್ಲ ಊರುಗಳಲ್ಲೂ ಇದೆ. ಯಾವ ದೇವಸ್ಥಾನಕ್ಕೆ ಹೋದ್ರು ನದಿಗೆ ಬಿಸಾಕೋದು ಒಂದು ಕೆಟ್ಟ ಅಭ್ಯಾಸ ಇದೆ ಮನುಷ್ಯನಿಗೆ. ಅವನಿಗೆ ಪಾಪ ಸುತ್ತಗಳದ್ ಬಿಟ್ಟ ಪುಣ್ಯ ಬರಲ್ಲ, ನೀವು ನೀರಿಗೆ ಕೊಳಕ್ ಮಾಡಿ ಬಂದ್ರೆ. ಅಲ್ಲ, ಬಟ್ ಅವನಿಗೆ ಹೇಳಿದ್ಯಾರ ಭಕ್ತಳಿಗೆ ನೀನು ಬಟ್ಟೆ ಬಿಟ್ಟು ಹೋಗ್ಬೇಕು ಯಾರು ಹೇಳಿಲ್ಲ. ಅವ್ನು ಮೋಟಿ ತುಂಬಿದ್ಯಾರು. ಮೋಟಿ ಈ ತರದವ್ರು ಯಾರೋ ಒಬ್ಬ ಹೌದೌದು, ಅವನು ದೊಡ್ಡ ಅಜ್ಞಾನಿನೋ ಅವನು. ಆಕ್ಚುಲಿ ಅವ್ನಿಗೇನು ಸ್ವಾರ್ಥ ಇದೆಯೋ. ಆದರೆ ಇವತ್ತಿಗೆ ಇಡೀ ಪಂಬಾ ನದಿ ಪಶ್ಚಿಮ ಘಟ್ಟದಲ್ಲೇ ಪೊಲ್ಯೂಟ್ ಆಗುತ್ತೆ ಅಂದ್ರೆ ಯೋಚನೆ ಮಾಡಿ. ನಾನು ಏನಕ್ಕೆ ಹೇಳಕ್ ಹೋದೆ ಅಂದ್ರೆ ಕುಟ್ಟನಾಡು ವಿಷಯಕ್ಕೆ. ಕುಟ್ಟನಾಡಲ್ಲಿ ಆ ತರದ್ದು ಐತೆ. ಅದೇ ತರ ನಮ್ಮಲ್ಲಿ ಮಲೆನಾಡಲ್ಲಿ ಶುಂಠಿ ಬಂದ ನಂತರ ಶುಂಠಿಗೆ ವಿಷ ಸುರಿಯಕ್ಕೆ ಶುರು ಮಾಡಿದ್ರು. ಏನೇನೋ ಸ್ಪ್ರೇ ಮಾಡ್ತಾರೆ ಸರ್. ನಮ್ಮಲ್ಲಿ ಇರುವಂತ ರೈತರಷ್ಟು ಮುಟ್ಟಾಳ್ರೆ ಯಾರು ಇಲ್ಲ. ಏನ್ ಹೇಳ್ತೀರಿ, ಏನಾದ್ರು ತಿಳ್ಕೊಳ್ಳಿ. ಮಲೆನಾಡಿನವರು ಬುದ್ಧಿವಂತರು ಅಂತ ನಾವು ಹುಡುಕಿದ್ರೆ ಒಂದು 10% ಸಿಗ್ಬೋದು. ಆ ತರ ವಿಷ ಹಾಕ್ತಾರೆ. ಅಂದ್ರೆ ಬೆಳೆದ್ರು, ಅವರು ಬೆಳೆದ್ರು, ಮಲಯಾಳೀಸ್ ಬಂದು ಅವರು ಬೆಳೆದ್ರು, ನಮ್ಮವರು ಬೆಳೆದ್ರು. ಆಬ್ವಿಯಸ್ಲಿ ನಿಮಗೆ ಜಲಚರ ಎಲ್ಲಿ ಉಳಿಯುತ್ತೆ ಬೇಕಲ್ಲ. ಏಡಿ ಇಲ್ಲ, ಮೀನಿಲ್ಲ, ಬೇರೆ ಬೇರೆ ಥರದ್ದು ಇವು ಇಲ್ಲ. ಎಷ್ಟೋ ಲಕ್ಷಾಂತರ ನಮಗೆ ಕಣ್ಣಿಗೆ ಕಾಣದಿದ್ದಂಥ ಸೂಕ್ಷ್ಮ ಜೀವಿಗಳು ಮಣ್ಣನ್ನು ಎನ್ರಿಚ್ ಮಾಡ್ತಿದ್ದಂಥವೆಲ್ಲವೂ ಹೋಗಿದ್ದಾವೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.